ವಿಠಲ ವಿಠಲ ಪಾಂಡುರಂಗ ವಿಠಲ ಅಯ್ಯೋ ಪಾಪ. ನಾಮಕರಣ ಆಯ್ತಾ? ಮಗುಗೆ ಏನಂತ ಹೆಸರಿಟ್ಟಿದ್ದಾಳೆ? ಕಟ್ಟೆ ಅಂತ. ಒಳ್ಳೆ ಹೆಸರು, ಶಿವನ ಹೆಸರು. ಗಂಡಾದಲೆ ಕಟ್ಟೆ ಕುಮಾಲ, ಹೆಣ್ಣಾದಲೆ ಕಟ್ಟೆ ಕುಮಾಲಿ. ಹೆಸರು ಕಟ್ಟೆ ಅಂತ ಇಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಅಲ್ಲಮ್ಮ ಪಲ್ಲು, ಅವ್ರಿಗೆ ಯಾರಿಗೋ ಮಗು ಆಯ್ತು ಅಂತ ನೀನ್ ನನ್ ಮೇಲೆ ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ನಿಮ್ಮಿಂದ ನನ್ ಬದುಕೆ ಹಾಳಾಗೋಯ್ತಲ್ಲಪ್ಪ. ಕೊಟ್ಟ ತಂಗಿ, ಇವಾಗ್ಲಾದ್ರೂ ಗೊತ್ತಾಯ್ತಾ ನಿನ್ನ ಗಂಡ ನಿನ್ನ ಬದುಕನ್ನ ಬಂಗಾರ ಮಾಡಲ್ಲ, ಮರುಭೂಮಿ ಮಾಡ್ತಾರೆ ಅಂತ. ಈಗ ಅಂಥದ್ದು ಏನಾಯ್ತು ಮಗಳೇ? ಅವಳು ನನ್ಗಿಂತ ಚಿಕ್ಕವಳು, ನನ್ಗಿಂತ ಲೇಟ್ ಆಗಿ ಮದುವೆ ಆದವಳು. ಅವಳಿಗೆ ಮಗು ಆಗಿದೆ. ಅವಳ ಮಗು ನಾಮಕರಣಕ್ಕೆ ಹೋಗಿ ನಾನ್ ತಾಂಬೂಲ ತಗೊಂಡ್ಬರ್ಬೇಕಾ? ಏನಪ್ಪಾ ನಿಮಗ್ ನಾಚಿಕೆ ಆಗಲ್ವಾ? ಅವನಿಗೆ ನಾಚಿಕೆ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ನೀನ್ ಯಾಕಮ್ಮ ಯೋಚನೆ ಮಾಡ್ತೀಯ? ನನ್ಗೂ ಇನ್ನೂ ಮಗು ಆಗಿಲ್ಲ. ಅಣ್ಣಯ್ಯ, ನಿನಗ್ ಮಗು ಆಗಿಲ್ಲ ಅಂದ್ರೆ ಹೇಗೋ ನಡೆಯುತ್ತೆ ಬಿಡು. ನನಗಲ್ಲಮ್ಮ, ನನ್ನ ಹೆಂಡತಿಗೆ. ಆದ್ರೆ ನನಗೆ ಒಬ್ಬ ತಾಯಿಯಾಗಿ, ಒಬ್ಬ ಅಮ್ಮ ಆಗಿ, ಒಬ್ಬ ಮಮ್ಮಿ ಆಗಿ, ಮದರ್ ಆಗಿ ಒಂದ್ ಮಗುನ ಬೆಳೆಸ್ಬೇಕು ಅಂತ ಆಸೆ ಇರಲ್ವಾ? ನಮ್ಮ ದೇಶದ ಜನಸಂಖ್ಯೆ 120 ಕೋಟಿ ದಾಟಿದೆ. ಅಂಥದ್ರಲ್ಲಿ ಮಕ್ಕಳು ಲೇಟ್ ಆಯ್ತು ಅಂತ ನಾವ್ ಯಾಕೆ ಚಿಂತೆ ಮಾಡ್ಬೇಕು? ಏನಮ್ಮ ಪಲ್ಲು, ನಿಮ್ಮ ಅಣ್ಣ ಹೇಳ್ತಿರೋದು ಕರೆಕ್ಟ್ ಕಣಮ್ಮ. ಆಗೋ ಕಾಲಕ್ಕೆ ನಮಗ್ ಬ್ಯಾಡ ಬ್ಯಾಡ ಅಂತಂದ್ರು ಮಕ್ಳುಗಳು ತಪ 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 ಅಂತ ಉದುರು ಬಿಡ್ತವೆ. ಸುಮ್ಮನಿರಿಪ್ಪ. ಬೆಟ್ಟದ ಮೇಲೊಂದ್ ಸೈಟ್ ತಗೊಳ್ಳಿಲ್ಲ, ಅಲ್ಲೊಂದ್ ಮನೆ ಕಟ್ಲಿಲ್ಲ, ಅಲ್ಲಿರೋ ಮರದ ಜೋಳ್ಗೆ ಕಟ್ಟಿಲ್ಲ, ಜೋಳ್ಗೆ ನಮ್ಮ ಮಗುನ ಹಾಕಿ ತೂಗ್ಲಿಲ್ಲ. ನಮ್ದು ಒಂದ್ ಜೀವನನ. ಜಾಜವ್ರೆ, ವಾಟ್ ಹಬಿ? ನನ್ನ ದೇವರು ಕೊಟ್ಟ ತಂಗಿ ತುಂಬಾ ಡಿಪ್ರೆಸ್ ಆಗಿದ್ದಾಳೆ. ಸ್ವಲ್ಪ ಪ್ರೆಸ್ ಮಾಡಿ ಸಮಾಧಾನ ಮಾಡಿ. ಪಲ್ಲು, ಡೋಂಟ್ ವರಿ, ಚೈಲ್ಡ್ ತಾನೆ, ಆಗುತ್ತೆ ಬಿಡು. ಜಾಜಿಯನ್ಗೆ ಮಗು ಬಗ್ಗೆ ನಿಮ್ಗೇನ್ ಗೊತ್ತು? ಹನಿಮೂನ್ ಸ್ಪೆಲ್ಲಿಂಗ್ ಆದ್ರೂ ಗೊತ್ತಾ? ಪಲ್ಲು, ನನ್ ಹಬಿನ ನಾನ್ ಕೇರ್ ತಗೋತೀನಿ, ನಿನ್ ಗಂಡನ ನೀನ್ ಕೇರ್ ತಗೋ. ಕೇರ್ ತಗೊಳ್ಳೋದಷ್ಟೇ ಅಲ್ಲ, ಸಂಸಾರನೂ ಆಗ್ಬೇಕು. ಮಕ್ಕಳ ಬಗ್ಗೆ ಯಾವತ್ತಾದ್ರೂ ಒಂದು ದಿನ ಯೋಚನೆ ಮಾಡಿದ್ದೀರಾ? ನಿಮ್ಗೆ ಗೊತ್ತಾಗ್ಬೇಕು ಬಿಡಿ. ನೀವು ಮದುವೆ ಆಗಿರೋದೇ ವೇಸ್ಟ್. ಅಷ್ಟೇ ಯಾಕೆ, ನೀವು ಬದುಕಿರೋದೇ ವೇಸ್ಟ್. ವೇಸ್ಟ್ ಬಾಡಿಗಳಲ್ಲಿ ದೊಡ್ಡ ವೇಸ್ಟ್ ಬಾಡಿ ನೀವೇ. ಮಗಳೇ, ವೇಸ್ಟ್ ಅಂದ್ಮೇಲೆ ವೇಸ್ಟ್, ವೇಸ್ಟ್ ಅಂದ್ಮೇಲೆ ವೇಸ್ಟ್. ನನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು. ನಾನು ನನ್ನ ಸೊಸೆಗೆ ಏನೇನು ಬೈಬೇಕು ಅಂತಿದ್ನೋ ಅದನ್ನೆಲ್ಲ ನೀನೇ ಬೈದು ಬಿಟ್ಟೆ. ಇವಳಿಗೆ ಏನಾದ್ರೂ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಇದ್ರೆ ಅರ್ಥ ಮಾಡ್ಕೊತಾಳೆ. ಅತ್ತೆ, ಇವಳು ಕೋಪದಲ್ಲಿ ಏನೇನೋ ಮಾತಾಡೋದು ಅಂತ ನೀವು ಅದನ್ನ ಸಾಧಿಸ್ಬೇಡಿ. ಅಣ್ಣಯ್ಯ, ನನ್ ಸಮಸ್ಯೆಗೆ ಏನಾದ್ರೂ ಪರಿಹಾರ ಕೊಡು. ಜೇಬಲ್ ಇದ್ದಿದ್ರೆ ಕೊಡ್ತಿದ್ನಲ್ಲಮ್ಮ. ಏನಮ್ಮ ಪಲ್ಲು, ಈಗಿನ ಕಾಲದಲ್ಲಿ ಮಗುನ್ ಸಾಕೋದು ಎಷ್ಟು ಕಷ್ಟ ಇದೆ ಅಂತ ನಿನಗೇನಮ್ಮ ಗೊತ್ತು? ಡೆಲಿವರಿ ಖರ್ಚು, ಹಾಸ್ಪಿಟ್ಲ್ ಖರ್ಚು, ತಿಂಗಳು ಖರ್ಚು, ಮಗುಗೆ ಇಂಜೆಕ್ಷನ್, LKG ಅಡ್ಮಿಷನ್ ಆಗ್ಬೇಕು ಅಂತ ಡೊನೇಷನ್, ಇದನ್ನೆಲ್ಲ ಪೂರೈಸೋದಕ್ಕೆ ನನಗೆ ಕೆಲಸ ಎಲ್ಲಿದೆಯಪ್ಪ? ಮಗೋಗೋದಕ್ಕೆ ಇದೇನಪ್ಪ ಅಡ್ಡಿ ಆಗ್ತಾ ಇರೋದು? ನಮ್ ಸಂಸಾರ ಉದ್ಧಾರ ಆಗ್ಬೇಕು ಅಂದ್ರೆ ನಿಮ್ಗೊಂದ್ ಕೆಲ್ಸ ಸಿಗ್ಲೇಬೇಕು. ಅಣ್ಣಯ್ಯ, ನಮ್ ಯಜಮಾನ್ರಿಗೊಂದ್ ಕೆಲ್ಸ ಕೊಟ್ಬಿಡು. ಆಯ್ತಮ್ಮ, ಯೋಚನೆ ಮಾಡ್ತೀನಿ. ಅವೆಲ್ಲ ನನಗೆ ಗೊತ್ತಿಲ್ಲ. 1 ತಿಂಗಳು ಟೈಮ್ ಕೊಡ್ತೀನಿ. ನನ್ನ ವೆಡ್ಡಿಂಗ್ ಆನಿವರ್ಸರಿ ಹತ್ರ ಬರ್ತಾ ಇದೆ. ವೆಡ್ಡಿಂಗ್ ಆನಿವರ್ಸರಿ ಕೇಕ್ ಕಟ್ ಮಾಡೋದಕ್ಕಿಂತ ಮುಂಚೆ ನನಗೆ ಕೆಲಸ ಕೊಡಿಸಿರ್ಬೇಕು. ಹೊಳಿ ಅಂದ್ರೆ ನೀವೇನು ಯೋಚನೆ ಮಾಡಬೇಡಿ, ಈಗ ಹೋಗ್ತೀನಿ, ಕೆಲಸ ಹೇಳ್ಕೊಂಡು ಬರ್ತೀನಿ. ಅಲ್ಲೊಂದು ಪಾಪಣ್ಣವ್ರೆ, ಏನಿದು ಸೆಲ್ಫ್ ಸರ್ವಿಸ್? ಓ ಪಾಂಡ್ರಂಗ, ಮೊನ್ನೆ ಅದೊಂದು ಕುಸ್ತಿಗೆ ಹೋಗಿದ್ನಪ್ಪ, ಅಲ್ಲಿ ಹಳಾದವನು ಹಿಂಗ್ ಕೈ ತಿರ್ಸ್ಬಿಟ್ಟ. ನಿಮ್ಮ ಕೈ ತಿರ್ಚಿದ ವೀರ ಯಾರು? ಅಯ್ಯೋ, ವೀರನೂ ಅಲ್ಲ, ಚೂರಾನೂ ಅಲ್ಲ, ದರಿದ್ರ ನನ್ನ ಶಿಷ್ಯನಪ್ಪ. 3 ಶಿಷ್ಯರ ಮಧ್ಯೆ ಫೈಟಿಂಗ್? ದುಡ್ಡುಗೋಸ್ಕರ ಜನ ಏನ್ ಬೇಕಾದ್ರೂ ಮಾಡ್ತಾರಪ್ಪ ಈ ಕಾಲದಲ್ಲಿ. ಅಯ್ಯೋ, ನಿಮ್ಮಂತ ಗುರುವನ್ನು ಸೋಲಿಸಿದ ಆ ಶಿಷ್ಯ ಇನ್ನಂತವನಿರ್ಬೇಕು. ಅಯ್ಯೋ, ಆ ಮೊದ್ಲು ಸೋಲ್ತೀನಿ ಅಂತ ಒಪ್ಕೊಂಡಿದ್ನಪ್ಪ. ಅದೇನ್ ಮಾಡೋದು, ಮ್ಯಾಚ್ ಆಗ್ತಾ ಇದ್ದಂಗೆ ಒಳಗದ್ ಏನ್ ಫಿಕ್ಸಿಂಗ್ ಮಾಡ್ಕೊಂಡ್ಬಿಟ್ರೋ ಏನೋ, ಹಿಂಗ್ ಕೈ ತಿರ್ಸ್ಬಿಟ್ಟು ಅವ್ನ್ ಗೆದ್ಬಿಟ್ನಪ್ಪ. ಹೌದು, ಡಾಕ್ಟರ್ ಹತ್ರ ಹೋಗ್ಬೋದಿತ್ತಲ್ಲ. ಏನೋ ಈ ಪೈಲ್ವಾನ ಡಾಕ್ಟರ್ ಹತ್ರ ಹೋಗೋದ? ಅವಮಾನ ಅಲ್ವಾ ಪಾಂಡುರಂಗ? ಸದ್ಯಕ್ಕೆ ಯಾವನಾರೋ ಹುಡುಗ ಆಯಿಲ್ ಹಾಕಿ ಮಸಾಜ್ ಮಾಡೋದು ಸಿಕ್ಕಿದ್ರೆ ಸಾಕಪ್ಪ. ತಿಂಗಳಿಗೆ ಎಷ್ಟು ಕೊಡ್ತೀರಾ? 10,000 ರೂಪಾಯಿ ಕೊಡ್ತೀನಪ್ಪ. ಜಸ್ಟ್ ಮಿನಿಟ್, ಇಲ್ಲಿಗೆ ಕಳ್ಸ್ಬಿಡ್ತೀನಿ. ಪದ್ವಿಟ್ಲಾ ಎಲ್ಲಿದ್ರು ಇಲ್ಲಿಗೆ ಬಂದ್ಬಿಟ್ರು. ಲೇ ಪಾಂಡ್ರಂಗ, ನೀನೇ ನಮ್ನ ಕದ್ದಿದ್ದಿ ಆದ್ಮೇಲೆ ಮಸಾಲೆ ದೋಸೆಗೆ ದುಡ್ಡು ಕೊಡ್ತೀಯ ಅಲ್ವೇನಾ? ಮೊದ್ಲು ನಾನ್ ಹೇಳಿದ ಕೆಲಸ ಮಾಡಿ, ಆಮೇಲೆ ಮಸಾಲೆ ದೋಸೆಗೆ ಅದಕ್ಕೆ ಇದಕ್ಕೆ ದುಡ್ಡು ಸಿಗುತ್ತೆ. ಪಾಂಡ್ರಂಗ,
ನೋಡಕ್ ಇಬ್ರು ಹುಡುಗರು ಚೆನ್ನಾಗವ್ರೆ, ಮಸಾಜ್ ಮಾಡಕ್ ಬರ್ತದ? ಅಂತ ಕೆಲ್ಸ ಇಂಥ ಕೆಲ್ಸ ಅಂತಲ್ಲ, ಇಂಥ ಕೆಲ್ಸ ಮಾಡಿ ಅಂತ ಕಾಲಲ್ಲಿ ತೋರಿಸಿ ತಾಲೆಯಲ್ಲಿ ಹೊತ್ಕೊಂಡ್ ಮಾಡ್ತಾರೆ. ಆದ್ರೆ ಈ ದಡಿಯ ಮಾತ್ರ ನನಗ್ ಬೇಡ. ಯಾಕಣ್ಣ? ಈ ದಡಿಯ ನನ್ ದರಿದ್ರ ಶಿಷ್ಯ ಇದ್ನಲ್ಲ, ಅವನಂಗೆ ಇದ್ದಾನೆ. ಇವ್ನ ಮುಖ ನೋಡ್ತಾ ಇದ್ರೆ ಆ ದರಿದ್ರದವ್ರ ಮುಖ ನೋಡ್ದಂಗ ಆಗುತ್ತೆ. ಅದಕ್ಕೆ ಇವ್ನ್ ಬೇಡ, ಸಣ್ಣಕ್ಕವನಲ್ಲ ಅವ್ನ್ ಇಟ್ಕೋತೀನಿ. ಸುಮ್ನೆ ಇಟ್ಕೊಳಕ್ಕಾಗತ್ತಾ? ಸುಮ್ನೆಲ್ಲಪ್ಪ ಇಟ್ಕೋತೀನಿ. ತಿಂಗಳ 10,000 ರೂಪಾಯಿ ಬಿಸಾಕಲ್ವಾ? ಅಯೋಗ್ಯ, ಯಾವ ಅಯೋಗ್ಯ ನನ್ನ ಮಗನು ನಿನಗೆ ನೀವು ಹೇಳ್ಕೊಟ್ಟಿದ್ದು? ನೋಡು, ನೀವದು ಮೇಲಿಂದ ಕೆಳಗೆ ನೀವ್ಬೇಕು, ಆಗ್ಲೇ ಮೇಲೆ ಹಿಡ್ಕೊಂಡದೆಲ್ಲ ಕೆಳಗೆ ಬಿಟ್ಕೊತಿದೆ. ನೀವು ನೋಡ್ತಾ ಇರೋಣ, ಹೆಂಗು ನೀವು ತಿನ್ನಿ ಅಂದ್ರೆ ಏನೇನ್ ಹಿಡ್ಕೊಂಡಿದ್ರೆ ಎಲ್ಲ ಬಿಟ್ಕೊಂಡ್ಬಿಡ್ಬೇಕು. ನೀವಿದ್ ಸಾಕು, ನಟ್ಕೆ ತೆಗಿಯೋ. ಅಣ್ಣ ಬಂತ? ಇಲ್ಲ ಅಣ್ಣ ಬಂತ? ಇಲ್ಲ ಅಣ್ಣ ಬಂತ? ಇಲ್ಲ ಕಣಲೆ. ಬರೋದೆಲ್ಲೋ ಕೈಯ ಮುರಿದಾಕ್ಬಿಟ್ಟೆಲ್ಲೋ. ಅಲ್ಲ, ಇದು ಡಾಕ್ಟರ್ ಶಾಪ್ ಅಲ್ಲ, ಇಲ್ಲಿಗೆ ಯಾಕೆ ಬಂದ್ರಿ? ಅಯ್ಯೋ ಗೊತ್ತು ಕಣಮ್ಮ, ಆ ಪಾಂಡುರಂಗನ್ ಕರಿಯಮ್ಮ. ಅಣ್ಣಯ್ಯ ಯಾಕ್ಬೇಕು? ಅವ್ನಿಗೆ 10,000 ರೂಪಾಯಿ ಸಾಲ ಕೊಡ್ಬೇಕಾಗಿತ್ತು. ಸಾಲ ತೀರ್ಸ್ಬಿಟ್ರೆ ನೋವು ಕಡಿಮೆ ಆಗತ್ತೆ ಅಂತ ಯಾರೋ ಹೇಳಿದ್ರು, ಅದಕ್ಕೆ ಬಂದೆ. ಕರಿಯಮ್ಮ ಬೇಗ. ದುಡ್ಡು ಕೊಡಕ್ ಬಂದಿರೋದಾ? ಅಣ್ಣಯ್ಯ, ಯಾರ ನಿನ್ಗೆ 10,000 ರೂಪಾಯಿ ಕೊಡಕ್ ಬಂದಿದ್ದಾರೆ? ಬೇಗ ಬಾ, ಬೇಗ. 10,000. ಏಯ್, ಆ ಪಾಪಿ ನನ್ನ ಮಗ ನನ್ ಕೈನ ಹೆಂಗ್ ತಿರ್ಸಿದ ನೋಡು. ಹಿಂಗ್ ತಿರ್ಸಿ ಅಂತಾನೆ ನೀನ್ ಅವನ್ನ ಕಳಿಸಿದ ನನ್ನ ಹತ್ರ. ನೋಡಿ ಅಂದ್ರೆ ಈ ರೀತಿ ಮಾಡ್ತಾರಂತ ನಾ ಅನ್ಕೊಂಡೇ ಇರ್ಲಿಲ್ಲ. ರೇ, ನಮ್ಮ ಯಜಮಾನ್ರ ಮೇಲೆ ಇಲ್ದಿರೋ ಚಲ್ದಾರ ಅಪವಾದ ಹೊರಿಸಿದ್ರೆ ನಾನ್ ಸುಮ್ನೆ ಇರಲ್ಲ ನೋಡಿ. ಆ ಪಾಪಿ ನನ್ನ ಮಗ ನಿನ್ ಯಜಮಾನನ? ಹೌದು, ಅವ್ರೆ ನಮ್ಮ ಯಜಮಾನ್ರು. ನಮ್ಮ ಯಜಮಾನ್ರು ಇಂಥ ತಪ್ಪು ಕೆಲಸ ಎಲ್ಲ ಮಾಡಲ್ವಲ್ಲ? ಈಗ ಮಾಡಿದನಲ್ಲ, ನೋವು ತಡಿಯಕ್ ಆಗ್ತಾ ಇಲ್ಲ ನನಗೆ. ಬಿಸಿ ಕಾಪಡ ಇಟ್ಕೊಳ್ಳಿ, ಸರಿ ಓ, ಹೋಗುತ್ತೆ. ನಿನ್ ಕಾಪಡ ಹಾಳಾಗ. ಎಲ್ಲೋ ವಿಟ್ಲ, ಸರಿಯ ವಿಟ್ಲನ್ನ ಅವ್ರಿಲ್ಲ, ಎಲ್ಲ ಹೋಗಿದ್ದಾರೆ. ಸಿಗ್ಲಿಲ್ಲ ಅಂದ್ರೆ ಏಯ್ ನಿನ್ಗಾರ ಅಳಕ್ ಬಾರಿಸಿ ಕೈ ಕಾಲು ಮುರಿತೀನಿ. ನೋಡಿ, ನಮ್ಮ ಯಜಮಾನ್ರಿಗೆ ಬರ್ಸಿದ್ರು ಒಂದೇ, ನಮ್ಮ ಅಣ್ಣ ಹಿಂಗ್ ಬರ್ಸಿದ್ರು ಒಂದೇ. ಒಟ್ನಲ್ಲಿ ನಿಮ್ ಕೋಪ ಕಡಿಮೆ ಆಗ್ಬೇಕಷ್ಟೇ. ಏನಮ್ಮ ಇದು? ಫೈಲ್ ಒಂದ್ ಪಾಪಣ್ಣ ಹತ್ರ ನನಗೆ ಹಾಕೊಡ್ತಾ ಇದೀಯಾ? ಮತ್ತಿದೇನಣ್ಣಯ್ಯ, ಬರೀ ತೊಂದ್ರೆ ಆಗೋ ಕೆಲ್ಸಗಳನ್ನ ನಮ್ಮ ಯಜಮಾನ್ರು ಕೊಡಿಸ್ತಿದ್ಯಲ್ಲ, ನೀನ್ ಮಾಡ್ತಿರೋದ್ ಸರಿನಾ? ಏ ಸಾಕ್ ಸುಮ್ನೆ ಇರಮ್ಮ. ಈಗ ನಾನ್ ನಿನ್ಗೆ ನಾಳೆ ತೆಗೆದ್ಬಿಟ್ಟು ಹೋಗ್ತೀನಿ. ಆಮೇಲೆ ಇಬ್ರು ಕೂತ್ಕೊಂಡು ಚೆನ್ನಾಗಿ ಜಗಳಾಡಿ. ಹೊಳಿ ಅಂದ್ರೆ ನಿಮಗ್ ಕೆಲಸ ಕೊಡ್ತಿ ತಪ್ಪಿಗೆ ನಾನು ಅವನ ಹತ್ರ ಹೊಡ್ಸ್ಕೊಳ್ಬೇಕಾ? ನಾನು ಮತ್ತು ಒಂದು ಅರ್ಥ ಬೇಡವಾ ಬಾಬಾ? ನನಗೆ ಮಾಲಿಶ್ ಮಾಡೋ ಅಭ್ಯಾಸ ಇಲ್ಲ. ಗೊತ್ತಿದ್ದಿರೋ ಕೆಲಸ ಕೊಟ್ರೆ ನಾನು ಏನ್ ಮಾಡ್ಲಿ? ಗೊತ್ತಿರೋಂತ ಕೆಲಸ ಕೊಡಿ, ನಾನು ಚೆನ್ನಾಗಿ ಮಾಡ್ತೀನಿ. ಅಣ್ಣಯ್ಯ, ನಮ್ಮ ಯಜಮಾನ್ರಿಗೆ ಒಳ್ಳೆ ಕೆಲ್ಸ ಕೊಡ್ಸಿದ್ರೆ ಸರಿ, ಇಲ್ಲ ಅಂದ್ರೆ ಆಸ್ತಿ ಪಾಲ್ ಕೊಡ್ಬೇಕಾಗುತ್ತೆ. ಅಂತವ್ರು ಯಾರಿದ್ದಾರೆ? ಹಾ, ಮಂಡಕ್ಕಿ ಗಜಾನನ, ಉತ್ತರ ಕರ್ನಾಟಕದವನು. ಅವನು ಸಿಕ್ಕಿದ್ರೆ ನಿನ್ನ ಕೆಲಸ ಗ್ಯಾರಂಟಿ. ಮಂಡಕ್ಕಿ ಗಜಾನನ ಮೆಣಸಿನ್ಕಾಯಿ ತಿನ್ನಲ್ಲ ತಾನೆ? ಮಂಡಕ್ಕಿ ಇದ್ಮೇಲೆ ಮೆಣಸಿನ್ಕಾಯಿ ಇದ್ದೇ ಇರತ್ತಮ್ಮ. ಅವನಿಂದ ಏನು ತೊಂದ್ರೆ ಇಲ್ಲ ತಾನೆ? ಅವನಿಂದ ಏನು ತೊಂದ್ರೆ ಇಲ್ಲಮ್ಮ. ಅವನಿಗೊಬ್ಳು ಸುಂದರವಾದ ತಂಗಿ ಇದ್ದಾಳೆ. ಏ ಪಾಂಡ್ರಂಗ, ಹಾಗಿದ್ರೆ ನಾನು ಗಜಾನನ ಅವ್ರ ಮನೆಗೆ ಹೋಗಿ ಕೆಲಸ ಮಾಡ್ಕೊಂಡು ಅಲ್ಲೇ ಇದ್ಬಿಡ್ತೀನ. ಮುಚ್ಚೋ ಬಾಯಿ, ಕತ್ತೆ ಬಡವ. ತಂಗಿ ಹೆಸರು ಮೋಹನ್ ಅಂಗಿ ಅಂತ. ತಂಗಿನ ಕಂಡ್ರೆ ಅಣ್ಣನಿಗೆ ತುಂಬಾ ಇಷ್ಟ. ಅವನಿಗೊಬ್ಬ ಶಿಷ್ಯ ಇದ್ದಾನೆ, ಫಿಟ್ಟಿಂಗ್ ಬಾಳ್ಯ ಅಂತ. ಅವನು ಯಾವ ಸಮಯದಲ್ಲಿ ಎಲ್ಲಿ ಫಿಟ್ಟಿಂಗ್ ಇರ್ತಾನ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನಾದ್ರೂ ನಮ್ಮ ಒಳಿಯಂದ್ರೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರುತ್ತೆ, ಸಂಬಳನೂ ಬರುತ್ತೆ. ಹೌದು, ಈ ಬಾಲ್ಯ ಹೇಗೆ? ಆ ಗಜಾನನ ಬಾಳಿನ ಮಾತೆ ಹೆಚ್ಚು ಕೇಳೋದು. ಗಜಾನನಂಗೆ ಇದ್ದಕ್ಕಿದ್ದಾಗೆ ಮೂಡ್ ಆಫ್ ಆಗ್ಬಿಡತ್ತೆ. ಆವಾಗ ನಾವು ಮನೋರಂಜನೆ ಕೊಟ್ಟು ಕುಣಿದು ಕುಪ್ಪಳಿಸಿ ನಗಿಸ್ಬೇಕು. ಇಲ್ಲ ಅಂದ್ರೆ ಹಿಡಿದು ತೊದಕ್ ಬಿಡ್ತಾನೆ, ಕೆಲಸದಿಂದ ಕಿತ್ತಾಕ್ಬಿಡ್ತಾನೆ. ನಮ್ಮ ಯಜಮಾನ್ರು ಎಲ್ಲಾ ಕಂಡೀಷನ್ಗೂ ರೆಡಿ. ನಮ್ಮ ಯಜಮಾನ್ರು ಯಾವ ಲೆವೆಲ್ ಬೇಕಾದ್ರೂ ಮನೋರಂಜನೆ ಕೊಡ್ತಾರೆ. ಅವ್ರು ಕೊಡ್ಲಿಲ್ಲ ಅಂದ್ರೆ ಏನಂತೆ, ನಾವಿದೀವಲ್ಲ. ಇಲ್ಲೇ ಪಾಂಡ್ರಂಗ, ನನಗೂ ಒಂದ್ ಚಾನ್ಸ್ ಕೊಡ್ಸ. ಮೊದ್ಲು ಒಳಿಯಂದ್ರೆ ಕೇಸ್ ಸೆಟ್ಲ್ ಆಗ್ಲಿ, ಆಮೇಲೆ ನಿನ್ಗೊಂದ್ ದಾರಿ ಕಾಣಿಸ್ತೀನಿ. ಯಾರಿ ನೀವು? ನಾನು ಗಂಡುಗಲಿ ವಂಶದ ಕಟ್ಟಗಡೆ ತುಂಡು ಪಾಂಡ್ರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ಯಾರು ಬೇಕಾಗಿತ್ತು? ಮೀಸೆ ದೊರೆ ಮಂಡಕ್ಕಿ ಗಜನ್ನನವ್ರು ನೋಡ್ಬೇಕಾಗಿತ್ತು. ಅವರಿಂದ ನಿಮಗ್ ಸಹಾಯ ಆಗ್ಬೇಕಾಗಿತ್ತಾ, ಇಲ್ಲ ನಿಮ್ಮಿಂದ ಅವ್ರಿಗೆ ಸಹಾಯ ಆಗ್ಬೇಕಾಗಿತ್ತಾ? ನಮ್ಮಿಂದ ಅವ್ರಿಗೆ ಸಹಾಯ ಆಗ್ಬೇಕಾಗಿತ್ತು. ನಾವು ಬಂದಿರೋದೇ ಅವ್ರ ಸೇವೆ ಮಾಡೋದಕ್ಕೆ. ಹಾಗಾದ್ರೆ ಹೋಗಿ ಯಾವ್ದೇ ವಸ್ತುನು ಮುಟ್ಬೇಡಿ. ಮುಟ್ಟಿದ್ರೆ ಕೈ ಕಾಲ್ ಕಳ್ಕೊಂಡ್ಬಿಡ್ತೀರಾ. ಎಂಥ ಬಂಗಾರದಂತ ಮನೆ ಕಟ್ಟಿಸ್ಬಿಟ್ಟು ಕರೆಕ್ಟ್ ಆಗಿ ಬಾಗ್ಲೆದ್ರುಗಡೆ ಕಿತ್ತೋಗಿರೋ ಬಟ್ಟೆ ಒಳಗೆ ಹಾಕಿದ್ರಲ್ಲ, ನೋಡಿದ್ದೆ ನಮ್ಮ ಮಕ್ಮಕ್ಕಳಿಗೆಲ್ಲ. ಒಂದ್ ನಿಮಿಷ ಇರಿ.
ಏಯ್ ನಾಗ್ ಮಂಡಕ್ಕಿ ಗಜಾನನಾದೇನೆ ಯಾವನ್ಲೆ ಅವನು ಮಂಗ್ಯ ಅಯೋಗ್ಯ ಇದನ್ನ ಹಿಂಗ್ ಹೋಗದದ್ದ ನೀ ಎಲ್ಲ ಬಟ್ಟಿನ ಹಿಂಗ್ ಹೋಗದದ ದಣಿಯರ ನಾನಲ್ಲ ನೀ ಅಲ್ಲ ಅಂದ್ರೆ ಇಲ್ಲಿ ಹ್ಯಾಂಗ ಬಂದ್ಬಿತ್ತು ಅದ್ಯಾರೋ ಬಂದಿದಾರಲ್ಲ ಅವ್ರಿರ್ಬೇಕು. ಏ ಮಂಗ ಮುಷಿಡೇವ ಬಂದ್ರ ಹಿಂಗ ಏ ಅಯೋಗ್ಯರ ಈ ಅರಿವಿನ ಯಾರ ಹಿಂಗ್ ಹೋಗದದ್ದ ಅದು ನಾನೇ ಇಷ್ಟು ಚೆನ್ನಾಗಿರೋ ಮನೆ ಕಟ್ಟಿ ಕರೆಕ್ಟ್ ಆಗಿ ಬಾಗ್ಲೆದುರುಗಡೆ ಯಾರೋ ನೆಲ ವರ್ಷ ಬಟ್ಟೆ ಅರ್ವಾಕಿದ್ರಲ್ಲ ಅದಕ್ಕೆ ಬಿಸಾಕ. ಇದು ನೆಲ ವರ್ಷ ಬಟ್ಟೆ ಅದಿ ಏ ಇದು ನಮ್ಮ ತಾಯಿಯವರು ಸಾಯೋದ ಮುಂದ ನನಗ್ ಕೊಟ್ಟ ಅರಿವಿ ಅದ ಗೊತ್ತೇನೆ. ಇದು ನಾನು ಪುಟ್ಟ ಹುಡುಗ ಆದಾಗಿಂದ ನಾನು ಜಳಕ ಮಾಡದ ಮ್ಯಾಕ ಇದ್ರಾಗ ನನ್ನ ಮೈ ಒರೆಸಿ ಆರೈಸಿ ಬೆಳೆಸ್ಯಾಳ. ಇದು ಆಕಿ ಕೂಲಿ ಮಾಡಿ ತಂದ ಅರಿವಿ ಅದ. ಇದು ನನಗ ದೇವರ ಸಮ. ಇಂಥ ಪವಿತ್ರವಾದ ಅರಿವಿನ ಒಗಿಲಿಕತ್ಯವನೆ ಮಂಗ್ಯ. ಏನೋ ತಪ್ಪು ಬಿಟ್ರು ಬಿಟ್ಟು ಬಿಡಿ. ತಪ್ಪು ಇನ್ಮೇಲೆ ಏನೇ ಮುಟ್ಟೋದಿದ್ರು ನಿಮ್ಮನ್ನ ಕೇಳ್ಕೊಂಡೇ ಮುಟ್ತೀವಿ. ಏ ಇದು ನನ್ನ ತಾಯಿ ನೆನಪಿಗೋಸ್ಕರ ಪ್ರತಿದಿನ ನಾ ಮಾರಿ ತಳ್ಕೊಂಡ ಮ್ಯಾಗ ಇದ್ರಾಗ ಮಾರಿ ಒರ್ಸೋದು. ಅಂತ ಅರಿವಿ ಬಗ್ಗೆ ನಿಮ್ಗೆ ಕಿಂಚಿತ್ತ ಮರವಾದೇ ಬೇಡನ. ನಮ್ಮ ಧಣಿಗಳಿಗೆ ನಾನು ಪರಮಾಪ್ತ ಮಿತ್ರ ಅದೀನಿ, ಶಿಷ್ಯ ಅದೀನಿ. ನಾನಾ ಅದನ್ನು ಮುಟ್ಟಕ್ಕೆ ಭಯ ಪಡ್ತೀನಿ. ಏ ಈ ಅರಿವಿ ಮುಟ್ಟಿದವ ರಾಸ್ಕಲ್ಲ ಬೈಸ್ಕಲ್ಲ ವಾಸ್ಕಲ್ಲ ನೈಸ್ಕಲ್ಲ. ನಾ ಹೇಳಿದ್ದೆ ನಿಮ್ಗೆ ಅರ್ಥ ಆತನ? ಬೇಗ ಅರ್ಥ ಹೇಳ್ಬಿಡಿ, ಇಲ್ಲ ಅಂದ್ರೆ ಬಾಸ್ ಹಾಕ್ಬಿಡ್ತಾರೆ. ರಾಸ್ಕಲ್ ಅಂದ್ರೆ ಮುಟ್ಟಾಳ, ಮದ್ದು ಪೆದ್ದು ಲೂಸು. ಕರೆಕ್ಟ್ ಆಗಿ ಹೇಳ್ದ ಮಗ್ನ. ನೀ ಹೇಳಿದಲ್ಲ ಅವ ಅದನ್ನ ನೋಡು. ನೋಡಿ, ಯಾವ್ದು ಶಾಶ್ವತ ಅಲ್ಲ. ಮನುಷ್ಯನ ಪ್ರಾಣನೂ ಶಾಶ್ವತ ಅಲ್ಲ. ನಿಮ್ಮಮ್ಮ ನಿಮ್ಗೆ ಟವೆಲ್ ಕೊಟ್ಟಿರ್ಬಹುದು, ಆದ್ರೆ ನಿಮ್ಮಮ್ಮನೇ ಮಣ್ಣಾಗ್ ಹೋಗಿದ್ದಾರೆ. ಒಂದಲ್ಲ ಒಂದಿನ ಈ ಟವೆಲ್ ಕೂಡ ಹರಿದೋಗಿ ಕೆಳಗೆ ಬಿದ್ದು ದಾರ ಬಿಟ್ಟುಕೊಂಡು ಧೂಳಾಗಿ ಹೊತ್ತಿಯ ಕಣವಾಗಿ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಇಂಥ ಚಿಕ್ಕ ವಿಷಯಕ್ಕೆ ನೀವ್ ಯಾಕೆ ದುಃಖ ಪಡ್ಬೇಕು? ದುಃಖ ಪಡಬಾರ್ದು. ಅಲ್ಲ ಯಾಕೆ ನಿಮ್ ದಣಿಯರು ಹಿಂಗ್ ನಗ್ತಾ ಇದಾರೆ ಅಂತ? ಅವರಿಗೆ ಖುಷಿ ಆದ್ರೂ ನಗ್ತಾರೆ, ದುಃಖ ಆದ್ರೂ ನಗ್ತಾರೆ. ಹೌದಾ? ಬಂದ ಕೆಲ್ಸ ಏನು? ಅದು ಇವ್ರನ್ನ ನಿಮ್ ಹತ್ರ ಕೆಲ್ಸಕ್ ಬಿಡೋಣ ಅಂತ. ಓಹೋ, ನೌಕರಿ ಕೇಳ್ಕೊಂಡ್ ಬಂದಿರಿ ಅಂತ ಆತು. ಒಳಗ್ ಬರ್ರ, ಕುಂತು ಮಾತಾಡುವ. ನಿಮಗೆ ಮದರ್ ಸೆಂಟಿಮೆಂಟ್ ತುಂಬಾ ಜಾಸ್ತಿ ಇದೆ ಅಂತ ಗೊತ್ತಾಯ್ತು. ಮಂಡಕ್ಕಿ ಗಜಾನನ ಅಂದ್ರೆ ಉತ್ತರ ಕರ್ನಾಟಕಕ್ಕೆ ವರ್ಲ್ಡ್ ಫೇಮಸ್. ಇವರು ನಮ್ಮ ಹುಡುಗ ವಿಟ್ಲ ಅಂತ. ಇವ್ರಿಗೊಂದು ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಬೇಕು. ಧಣಿಗಳೇ, ಈ ವಿಟ್ಲಿಂಗೆ ನಿಮ್ ಮೇಲೆ ಭಯ ಭಕ್ತಿ ಗೌರವ ಇದೆಯೋ ಅಂತ ಚೆಕ್ ಮಾಡೋದು ಒಳ್ಳೇದು. ಯಾಕಂದ್ರೆ ತೀರಾ ನಿಮ್ ಹತ್ರಕ್ಕೆ ಬಂದ್ ನಿಂತಾನ. ಏ ತಮ್ಮ, ನೀ ಯಾಕ ಇಷ್ಟ್ ಹತ್ರಕ್ ಬಂದ್ ನಿಂತಿ? ದಣಿಯರೇ, ನಾನು ದಡ್ಡ ಇರ್ಬೋದು, ಆದ್ರೆ ನಿಮ್ಗೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಂತ ಹಿರಿಯರು ನಮ್ಮಂತ ದಡ್ಡರಿಂದ ಕಲಿಯೋದು ಸಾಕಷ್ಟು ಇರುತ್ತವೆ. ಏನಾದ್ರು ಮುಖ್ಯವಾದ ವಿಷಯ ಇತ್ತಾ ಅಥವಾ ಏನಾದ್ರು ಗುಟ್ಟಿನ ವಿಷಯ ಇತ್ತಾ ನಮ್ ಕಸ್ತನ ಹತ್ರ ಬಿಟ್ಕೊಳ್ಳಿ. ನಮ್ಮ ಕಸ್ತರಲ್ಲೂ ಕೂಡ ಕೆಲವು ದುಶ್ಮನ್ಗಳು ಇರ್ತಾರೆ. ಸಮಯ ಸಂದರ್ಭ ನೋಡಿ ಕಾಕುನೋ ಬಾಕುನೋ ಹಾಕೇ ಬಿಡ್ತಾರೆ. ಯಾಕಂದ್ರೆ ಜಗತ್ನಲ್ಲಿ ಒಬ್ಬನೇ ಮಂಡೇಲ, ಒಬ್ಬನೇ ಮಂಡಕ್ಕಿ ಗಜಾನನ, ಒಬ್ಬನೇ ಸೂರ್ಯ, ಒಬ್ಬನೇ ಚಂದ್ರ, ಒಬ್ಬನೇ ಗಾಂಧಿ, ಒಬ್ಬನೇ ಮಂಡೇಲ, ಒಬ್ಬನೇ ಮಂಡಕ್ಕಿ ಅಲ್ವಾ? ನೋಡಿ, ಭಕ್ತರನ್ನ ದೇವ್ರು ಯಾವತ್ತಾರು ಬರ್ಬೇಡ, ದೂರ ಹೋಗು ನೀನು ಅಂತ ಹೇಳ್ತಾರ? ಇಲ್ಲ, ದುಶ್ಮನ್ಗಳನ್ನ ಹತ್ರ ಬಿಟ್ಕೋಬೇಡಿ, ನಂಬುಕಸ್ತನ ಹತ್ರ ಬಿಟ್ಕೊಳ್ಳಿ. ನನ್ನನ್ನು ನಾನು ನಂಬುಕಸ್ತ ಅಂತ ಗಂಟಾ ಘೋಷವಾಗಿ ಅನೌನ್ಸ್ ಮಾಡ್ತಾ ಇದ್ದೀನಿ. ಏ ಶಿಟ್ಲ, ನಾನು ನಿನಗ ನೌಕರಿ ಕೊಡ್ತೀನಿ ಬಿಡ. ಈ ಕಡೆಯಿಂದ ಮಂಡಕ್ಕಿ ಗಜಾನನ ಅದೇನ. ಆನಂದ ಹೋತು, ಸಂತೋಷ ಹೋತು, ದಿಲ್ ಹೋಯ್ತು, ದರ್ದ ಬಂತು, ಎಲ್ಲ ಹಾಳಾಗೋಯ್ತು, ಎಲ್ಲ ನೆಗೆದು ಬಿದ್ದೋಯ್ತು. ನನ್ನ ಮೂಡು ಖರಾಬ್ ಆತ. ದಣಿಯವ್ರ ಮೂಡ್ ಖರಾಬ್ ಆದಾಗ ಏನು ಮಾಡ್ತಿರ್ರಿ? ಅವ್ರಿಗೆ ಮನೋರಂಜನೆ ಕೊಟ್ಟು ಸಂತೋಷ ಪಡಿಸ್ಬೇಕು. ಇಲ್ಲ ಅಂತಂದ್ರೆ 2 ತಿಂಗಳಾದ್ರೂ ಹಿಂಗ ಕುಂತಿರ್ತಾರೆ. ನಿಮ್ಮ ಕೆಲ್ಸಕ್ಕೆ ಕಳಿ ಬೀಳುತ್ತೆ. ಅವನ ಮೂಡ್ ಸಲಿಗೆ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು? ನಾವು ಅವನಿಗೆ ಮನೋರಂಜನೆ ಕೊಟ್ಟು ಅವನ ಖುಷಿ ಪಡಿಸ್ಬೇಕು. ಆಗ ಅವ ಸರಿ ಹೋಗಿ ಅಳಿಯಂದ್ರಿಗೆ ಕೆಲಸ ಕೊಡ್ತಾನೆ. ಡೋಂಟ್ ವರಿ ಹಬಿ, ಮನೋರಂಜನೆ ಕೊಡೋದಕ್ಕೆ ಅಂತಾನೆ ನಾನು ಇದೀನಲ್ಲ. ನಾನು ಇದೀನಮ್ಮ. ಯಾಕೆ ನಿಮ್ ಕಣ್ಗಳಿಗೆ ನಾನ್ ಕಾಣಲ್ವಾ? ನಾನು ಇದೀನಿ. ಅಣ್ಣಯ್ಯ, ನಮ್ಮ ಯಜಮಾನ್ರ ಕೆಲ್ಸ ಸಿಗುತ್ತೆ ಅನ್ನೋದಾದ್ರೆ ನಾನು ಯಾವ ರೀತಿ ಮನೋರಂಜನೆ ಬೇಕಾದ್ರೆ ಕೊಡ್ತೀನಿ. ಹಾಗಾದ್ರೆ ರೆಡಿಯಾಗಿರಿ, ನಾಳೆ ಅವನ ಮನೆಗೆ ಹೋಗಿ ಮನೋರಂಜನೆ ಕೊಟ್ಟು ಬಿಡೋಣ.
ಚೆನ್ನ ನಾ ಇಂದಿಗಿಂತ ನಾಳೆ ಚೆನ್ನ ನಿನ್ನೆಗಿಂತ ಇಂದು ಚೆನ್ನ ನಾ ಇಂದಿಗಿಂತ ನಾಳೆ ಚೆನ್ನ ನಿನ್ನೆಗಿಂತ ಇಂದು ಚೆನ್ನ ನಾ ಇಂದಿಗಿಂತ ನಾಳೆ ಚೆನ್ನ ಕಾಣದ ಅಂದ ಕೆಣಕಲು ನಿನ್ನ ಬಿಡುವೆಯ ನೀನು ನನ್ನನ್ನ ನಿನ್ನೆಗಿಂತ ಇಂದು ಚೆನ್ನ ನಾ ಇಂದಿಗಿಂತ ನಾಳೆ ಚೆನ್ನ I know you want it, but you're never gonna get it. Baby, hasta kabhi na aani. Mane na mane koi duniya ye sari mere ishq ki hai deewani. Hey you, I know you want it, but you're never gonna get it. Baby, hasta kabhi na aani. Mane na mane koi duniya ye sari mere ishq ki hai deewani. अब दिल करता है हौले हौले से मैं तो खुद को गले लगाऊं किसी और की मुझको जरूरत क्या मैं तो खुद से प्यार जताऊं What's my name? What's my name? What's my name? My name is Sheila. Sheila की जापानी. I'm too sexy for you. मैं तेरे हाथ ना आनी. Na 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 na. Sheila. Sheila की जापानी. I'm too sexy for you. मैं तेरे हाथ ना आनी. ಮಂದಿ ಎಲ್ಲ ಭಾರಿ ಚಲೋ ಡ್ಯಾನ್ಸ್ ಮಾಡ್ರಿ ಅಂದಂಗ ಈ ಡ್ಯಾನ್ಸ್ ನೆಲ್ಲ ಆರ್ಗನೈಸ್ ಮಾಡಿದವ್ರು ಯಾರ್ರಿ? ನಾನೇ ರೆಡಿ ಮಾಡಿರೋ ಮನೋರಂಜನೆ ಟ್ರೂಪು. ಏನು ಯಜಮಾನ್ರೆ ನಾವು ಮನೋರಂಜನೆ ಟ್ರೂಪ್ನವ್ರ ನಾವು ಇಲ್ಲಿಗೆ ಬಂದಿದ್ದು ಕುಣಿಯೋದಕ್ಕಲ್ಲ ಇಟ್ಲೊಂದು ಕೆಲಸ ಸಿಗುತ್ತೆ ಅಂತ ನಾವ್ ಇಲ್ಲಿಗೆ ಬಂದ್ವಿ ಬಿಟ್ಲಿನ ಕೆಲಸ ಸಿಗೋರಿಗೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾವಾಗ ಸಿಗುತ್ತೋ ಏನೋ ಮಗನೇ ನನ್ಗೆ ಯಾಕೋ ಈ ವೇಷ ಹಾಕಿಸ್ತೆ ಇನ್ನೊಂದು ಸಲ ಈ ವೇಷ ಹಾಕೊಂಡ್ಬೇಕು ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಅದು ಪೇಮೆಂಟ್ ಕೊಟ್ಟಿಲ್ವಲ್ಲ ಅದಕ್ಕೆ ರಾಂಗ್ ಮಾಡ್ತಾರೆ. ಅಡ್ಡಿಲ್ಲ ಬಿಡ್ರಿ, ಈ ಮಂದಿ ಡ್ಯಾನ್ಸ್ ಎಲ್ಲ ನೋಡಿ ನಾವು ಭಾರಿ ಖುಷಿಯಾಗಿದ್ದೀವಿ. ಈ ಖುಷಿನಾಗ ನಾವು ನಿಮ್ಮ ವಿಟ್ಲಿಂಗೆ ಕೆಲಸ ಕೊಡ್ತಾ ಇದೀವಿ. 60,000 ರೂಪಾಯಿ ಪಗಾರನ್ನು ಕೊಡ್ತಾ ಇದೀವಿ. ಬಾಬಾ ನಮ್ಮ ಜಾಜತ್ಗೆ ಮಹಿಳಾ ಸಂಘದ ಲೆಕ್ಕದ ಪುಸ್ತಕನ ಕೊಟ್ಟು ಸ್ವಲ್ಪ ಚೆಕ್ ಮಾಡು ಅಂತಂದ್ರು. ಹಾಳಾದ್ದು ನನಗೆ ಕೂಡೋದು ಮರ್ತೋಗಿದೆ, ಕಳಿಯೋದು ಮರ್ತೋಗಿದೆ. ಕಳಿಯೋದು ಬರ್ತಿಲ್ಲಪ್ಪ ಸಣ್ಣ ಕಳಿತಿದ್ಯಾ ಮಾಡೋ ಮಾತುಗೊಂದು ಅರ್ಥ ಬಿಡುವನೆ. ನಾನು ಹೇಳಿದ್ದು ದುಡ್ಡನ್ನು ಕಳಿಯೋದ್ರ ಬಗ್ಗೆ ಅಲ್ಲ, ಲೆಕ್ಕನ್ ಕಳಿಯೋದ್ರ ಬಗ್ಗೆ. ಈಗ ಏನ್ ಮಾಡೋದು ಬಾಬಾ? ಏನಾದ್ರೂ ಮಾಡಿ ಹಾಳಾಗ್ ಹೋಗಿ. ಮಂಡಕ್ಕಿ ಗಜಾನನ ನಿಮ್ಮನ್ನ ನೋಡ್ಬೇಕು ಅಂತ ಮನೆಗೆ ಬರ್ತಿದ್ದಾರೆ. ಅಯ್ಯೋ ಬಾಬಾ ಇವಾಗ ಏನ್ ಮಾಡೋದು ಹೇಳಿ? ದೇವ್ರೇ ಗೊತ್ತಿ ಅಂತ ದೇವ್ರ ಪಾದಕ್ ಬಿದ್ಬಿಡು. ವೆಂಕಟೇಶ್ವರ ಎಂತಹ ದೈವಭಕ್ತಿ, ಎಂತಹ ದೈವಭಕ್ತಿ ಇದ ನೋಡ್ರಿ ನನ್ನ ಮನಸ್ಸಿಗೆ ಭಾರಿ ಖುಷಿ ಕೊಡೋದು. ಯಾರಿಗ ದೇವ್ರ ಮೇಲೆ ಭಾರಿ ಭಕ್ತಿ ಇರ್ತದ ನೋಡ್ರಿ ಅಂತ ಕಂಡ್ರ ನನಗೂ ಬಹಳ ಹೆಮ್ಮೆ ಅನ್ನಿಸ್ತದ. ಇರ್ಲಿ ಇರ್ಲಿ ಹಂಗ ನಿಮಗೆ ಇಂತಹ ದೈವಭಕ್ತಿನ ಕಲ್ಸಿದ್ ಯಾರ? ನಮ್ಮ ತಾಯಿಯವರು. ನಿಮ್ಮ ತಾಯಿಯವರ? ಚಾಲು ಆಯ್ತು ಬಿಡ್ರಿ. ನೋಡ್ರಿ ನಾವು ನಿಮ್ಮ ತಾಯಿಯವ್ರನ್ನ ನೋಡ್ಲೇಬೇಕಲ್ಲ, ಎಲ್ಲಿದ್ದಾರ? ಅವರು ಇಲ್ಲಿಲ್ಲ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಅಡ್ಡಿಲ್ಲ ಬಿಡ್ರಿ ಅವ್ರು ಎಲ್ಲಿದ್ರು ಹುಡ್ಕುವ. ನಾವು ಆಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಲಿಕ್ಕೆ ಬೇಕು, ಅವರಿಂದ ಆಶೀರ್ವಾದ ಪಡಿಲಿಕ್ಕೆ ಬೇಕು. ಬಾಬಾ ಒಂದ್ ನಿಮಿಷ ಬನ್ನಿ ಇಲ್ಲೇ. ಇವಾಗ ಅವ್ರು ಅರ್ಜೆಂಟ್ ಆಗಿ ನಮ್ಮ ಅಮ್ಮನ್ ನೋಡ್ಬೇಕಂತ ನಾ ಎಲ್ಲಿಂದ ಕರ್ಕೊಂಬರ್ಲಿ ಹೇಳಿ. ಹೊಳಿ ಅಂದ್ರೆ ಅದು ಹೇಗಾಗತ್ತೆ? ನಿಮ್ಮಮ್ಮ ಮೇಲಕ್ಕೆ ಹೋಗ್ಬಿಟ್ಟಿದಾರಲ್ಲ. ನೀವ್ ಯಾಕ್ರಿ ಹಂಗ ಗಾಬರಿ ಆಗ್ಲಿಕ್ಕತ್ತೀರಿ? ಮ್ಯಾಕ್ ಹೋದ್ರ ಮತ್ತ ಕೆಳಗ್ ಕಿಳಿಸ ಆತು ಬಿಡ್ರಿ ಅಪ್ಪ. ನೋಡ್ರಿ ಈಗ ನಾನು ಹೊಂಟೇನಿ, ಮತ್ತೆ ನಾಳೆ ಈ ಮನೆಗ್ ಬರ್ತೀನಿ. ನಾನ್ ಇಲ್ಲಿಗೆ ಬಂದಾಗ ನಿಮ್ಮ ತಾಯಿಯವ್ರು ಈ ಮನೆನಾಗ ಇರ್ಬೇಕ್ರಿ. ನಾನು ಆಕಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಕಿಯಿಂದ ಆಶೀರ್ವಾದ ಪಡಿಲಿಕ್ಕ ಬೇಕು. ಇಲ್ಲ ಅಂದ್ರ ನಿಮಗ್ ಕೊಟ್ಟಿರೋ ಕೆಲಸ ಕ್ಯಾನ್ಸಲ್. ಬಾವಾ 60,000 ರೂಪಾಯಿ ಸಂಬಳ ಬಾವಾ.
ನೆಮ್ಮದಿ ಕೆಲಸ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಇದು ಯಾವ್ದ್ರ ಎಕ್ಸ್ಟ್ರಾ ಫಿಟ್ಟಿಂಗು ಹೊಡಿ ಅಂದ್ರೆ ಅಮ್ಮನ ವಿಷಯ ಯಾಕ್ರಿ ಹೇಳಿದ್ರಿ? ಅದು ಗೊತ್ತಿಲ್ಲದೆ ಬಾಯಿಂದ ತಾನಾಗ್ ತಾನೇ ಆಚೆ ಬಂದ್ಬಿಡ್ತು. ಬಾವ ಇವಾಗ ನಮ್ಮ ಅತ್ತೆಯವ್ರೆ ನಮ್ಮಮ್ಮ ಅಂತ ತೋರ್ಸಿದ್ರಿ ಹೆಂಗೆ? ಅದ್ ಹೇಗ್ರಿ ಆಗತ್ತೆ? ಅವ್ರು ಈಗಾಗ್ಲೇ ಡಾನ್ಸರ್ ಪಾತ್ರ ಮಾಡ್ಬಿಟ್ಟಿದ್ದಾರೆ. ನಮ್ಮ ನಾಟಕದ ಟ್ರೂಪ್ ಅಲ್ಲಿ ಅವ್ರು ಇದ್ದಾರೆ ಅಂತ ಇವ್ರಿಗೆ ಗೊತ್ತಾಗಿದೆ. ನಮ್ಮಮ್ಮನ ನಿಮ್ಮ ಅಮ್ಮ ಅಂತ ತೋರ್ಸಕ್ ಆಗಲ್ಲ. ಮತ್ ಇವಾಗ ಏನ್ ಮಾಡೋದು ಬಾವ? ಯಾಕಷ್ಟು ಯೋಚನೆ ಮಾಡ್ತೀಯ? ಅವತ್ತು ರಸ್ತೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ರಲ್ಲ ಕಮಲಮ್ಮ ಅಂತ, ಅವ್ರನ್ನೇ ಕರ್ಕೊಂಡ್ ಬಂದು ನಿಮ್ಮಮ್ಮ ಅಂತ ಹೇಳಿದ್ರಾಯ್ತು. ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ರಸ್ತೆ ಡ್ಯಾನ್ಸ್ ಮಾಡಿ ಮಾಡಿ ಅಭ್ಯಾಸ ಇದೆಯಲ್ಲ, ಅದಕ್ಕೆ ಸಾಕಾದಾಗ ಡ್ಯಾನ್ಸ್ ಮಾಡಿದ್ರು. ಅಮ್ಮ ಅಂದ್ರೆ ಹಿಂಗೆ ಡ್ಯಾನ್ಸ್ ಮಾಡ್ಬೇಕು. ಸರಿ ನನ್ನ ಯಾಕೆ ಕರ್ಸಿದ್ರಿ ಅಂತ ಮೊದ್ಲು ಹೇಳಿ. ಅದು ನೀವು ಒಂದು ಪಾತ್ರ ಮಾಡ್ಬೇಕಿತ್ತು. ಏನ್ ಪಾತ್ರ? ಹೆಂಡತಿ ಪಾತ್ರನ, ಹೀರೋಯಿನ್ ಪಾತ್ರನ, ಕಾಲ್ಗರ್ಲ್ ಪಾತ್ರನ, ಕಾಲೇಜ್ಗಲ್ ಪಾತ್ರನ? ಯಾವ್ದು ಅಲ್ಲ, ಈ ವಿಠಲ್ ಅಮ್ಮನ ಪಾತ್ರ. ಅಯ್ಯೋ ನಿನ್ ಮುಖ ಮುಚ್ಚ. ನಾನು ಇವ್ರ ಅಮ್ಮನ ತರ ಕಾಣ್ತಾ ಇದ್ದೀನ? ಅದು ನೋಡಿ ಕಮಲ ಅವ್ರೆ, ನೀವು ಪಾತ್ರನ ಮೈ ಮೇಲೆ ಹೇಳ್ಕೊಂಡ್ಬಿಟ್ರೆ ಇವನ ಅಮ್ಮನ ಪಾತ್ರ ಏನು, ಇವನ ಅಜ್ಜಿ ಪಾತ್ರ ಕೂಡ ಮಾಡ್ಬೋದು. ಅಮ್ಮನ ಪಾತ್ರ ಮಾಡಿದ್ರೆ ನನ್ನ ಇಮೇಜ್ ಕಡಿಮೆ ಆಗತ್ತೆ. ಅಯ್ಯೋ ನೋಡಿ ನಾನು ತುಂಬಾ ಕಷ್ಟದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ನಂಗೆ ಅರ್ಜೆಂಟಾಗಿ ಅಮ್ಮ ಬೇಕು, ಅದ್ ನೀವೇ ಆಗ್ಬೇಕು. ಏ ನಿನ್ ವಯಸ್ಸೇನು ನನ್ ವಯಸ್ಸೇನು? ನಾನು ನಿನಗಿಂತ 30 ವರ್ಷ ದೊಡ್ಡೋಳ್ ತರ ಕಾಣ್ತಾ ಇದ್ದೀನ? ಬೇಕಾದ್ರೆ ಅಕ್ಕನ ಪಾತ್ರ ಮಾಡ್ತೀನಿ, ನೀನೇ ಅಡ್ಜಸ್ಟ್ ಮಾಡ್ಕೊ. ಮಾತೋಷ ರಂಗಮ್ಮ, ವಿಟ್ಲನ ಅಮ್ಮನ್ ತೋರಿಸ್ತಾ ಇದ್ರೆ ಮಂಡಕ್ಕಿ ಗಜಾನನ್ಗೆ ಮೂಡ್ ಅಪ್ಸೆಟ್ ಆಗತ್ತೆ. ಅವನಿಗೆ ಮನೋರಂಜನೆ ಕೊಡ್ಬೇಕು ಅಂತ ನಾವು ಮತ್ತೆ ಡ್ಯಾನ್ಸ್ ಮಾಡ್ಬೇಕಾಗತ್ತೆ. ಓಹೋ, ಏನ್ರಿ ಮನೆ ಮಂದಿ ಎಲ್ಲ ಒಟ್ಟಿಗೆ ಸೇರಿದಿರಿ? ಶರಣ್ರಿ ಅಪ್ಪ, ಶರಣ್ರಿ ಶರಣ್ರಿ ಶರಣ್ರಿ. ಶರಣು ಶರಣು, ಬನ್ನಿ ಕೂತ್ಕೊಳ್ಳಿ. ಆದ್ರೆ ಎಲ್ಲ ಚಲೋ ಅದ್ರೇನು? ಬೇಷ ಅಂತ ಬಿಡ್ರಿ. ವಿಟ್ಲು ಎಲ್ರಿ ನಿಮ್ಮವ್ವ? ಅವ್ರ ಮಮ್ಮಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದ್ ಯಾವ ದೇವಸ್ಥಾನ ಅಂತ ಹೇಳ್ರಿ. ಓಹೋ, ಹಾಗಾದ್ರೆ ಇಲ್ಲಿರೋ ದೇವಸ್ಥಾನಕ್ಕೆ ಹೋಗಿಲ್ವಾ? ಅದು ದೂರದ್ದು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಇವತ್ತು ನಾಳೆನೂ ಬಂದ್ಬಿಡ್ತಾರೆ. ಬರ್ಲಿ ಅಡ್ಡಿಲ್ಲ ಬಿಡ್ರಿ. ಆಕಿ ಬರೋ ತನಕ ನಾವೀ ಮನೆ ಬಿಟ್ಟು ಹೊರಡೋ ಮಾತೇ ಇಲ್ಲ. ಬಾವ ನಮ್ಮಮ್ಮನ ನೋಡಬೇಕು ಅಂತ ನಮ್ಮ ದಣಿಗಳು ಕಾಯ್ತಾ ಇದಾರೆ. ಏನ್ ಮಾಡೋದು? ಹೊಳಿ ಅಂದ್ರೆ ಬಾಯ್ ತಪ್ಪಿ ಅಮ್ಮ ಅಂದ್ಬಿಟ್ರಿ. ಇವಾಗ ಎಲ್ಲಿಂದ್ರಿ ಕರ್ಕೊಂಡ್ ಬರೋದು? ಅಮ್ಮ ನನ್ ಬಿಟ್ಟು ಎಲ್ಲಮ್ಮ ಹೋದೆ? ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು, ನಿನ್ನ ಕೂಡಿ ಆಡಲೆಂದು ಬಂದೆ ನಾನು. ಅಮ್ಮ ಕಂದ. ಅಮ್ಮ ಅಮ್ಮ ನೀನು ಯಾಕೆ ದಿವಸಾದ್ರೂ ಬರ್ಲಿಲ್ಲ? ಎಲ್ಲ ಹಾಳಾಗೋಗಿದ್ದೆ. ನಿನಗಾಗಿ ಓಡೋಡಿ ಬಂದೆ. ಓಹೋ, ಯಾಕೆ ಓಡ್ ಬರಕ್ ಹೋದೆ? ನಡ್ಕೊಂಡ್ ಬಂದಿದ್ದಾಗ್ತಿರ್ಲಿಲ್ವೇ? ನೀನ್ ನನ್ ಕನ್ಸಲ್ಲಿ ಓಡೋಡಿ ಬಂದೆ, ಅದಕ್ಕೆ ನಾನು ನಿನ್ನ ನೋಡಕ್ಕೆ ಓಡೋಡಿ ಬಂದೆ. ಬಾವ ಕೇಳಿಸ್ಕೊಂಡ್ರ? ನಮ್ಮ ತಾಯಿಯವ್ರು ಆಡಿದ ಮಾತನ್ನ ಕೇಳಿಸ್ಕೊಂಡ್ರ ನೀವು? ನಾನೇ ಭಾಗ್ಯವಂತ, ನಿನ್ನಂತ ತಾಯಿಯ ಪಡೆದ ನಾನೇ ಪುಣ್ಯವಂತ. ಬಾವ ವಿಟ್ಲಾ, ಈಗಿನಿ ನಿಮ್ ತಾಯಿ ಅದರೇನಪ್ಪ? ಹೌದು ತಡಿಯರೆ, ಬರೀ ನನ್ನ ತಾಯಿ ಅಲ್ಲ, ಅಮ್ಮ, ಜನನಿ, ಮಾತೆ, ಜನ್ಮದಾತೆ. ಯವ್ವ ಶರಣ್ರಿ, ಯವ್ವ ಶರಣು. ಎಂತ ಬೇಷಾದ ಮಗನ್ ಹೆತ್ತಿರ್ರಿ ನೀವು. ವಿಟ್ಲ, ನಿಮ್ ತಾಯಿ ನೋಡ್ತಾ ಇದ್ರ ಆಕೆ ವಯಸ್ಸು ಇನ್ನೂ ಚಿಕ್ಕದಾಗದಲ್ರಿ? ಅದು ಸ್ವಲ್ಪ ನಾನು ಮುಂಚೆನೆ ಹುಟ್ಟುಬಿಟ್ಟೆ, ಹಾಗಾಗಿ ನಮ್ಮ ತಾಯರು ನೋಡೋದಕ್ಕೆ ಚಿಕ್ಕವ್ರ ತಾನೇ ಕಾಣ್ತಾರೆ. ಓ, ಅಂದ್ರ ನೀ ಲಗ್ನಕ್ಕಿಂತ ಮುಂಚೆ ಹುಟ್ಟಿದೆ ಅನ್ನ? ಇಲ್ಲಪ್ಪ, ಅವ್ರ ಲಗ್ನ ಆದ್ಮೇಲೆ ಹುಟ್ಟಿದ್ದು. ಆದ್ರೂ ಯವ್ವ ಎಂತ ಒಳ್ಳೆ ಮಗನ್ ಹೆತ್ತಿರ್ರಿ. ಅವನ್ ಮನದಲ್ಲಿ ದೇವ್ರ ಬಗ್ಗೆ ಎಂತ ಭಕ್ತಿ ತುಂಬೇರ್ರಿ. ಶರಣ್ರಿ ಯವ್ವ ಶರಣು. ನೋಡಿಮ್ಮ, ಅವನ ಹೆಸರು ವಿಠಲ್ ಮೂರ್ತಿ ಎಮ್ಮಿ ಅಂತ. ನೀವು ಒಳಗಡೆ ಹೋಗ್ತಾ ಇದ್ದಂಗೆ ವಿಟ್ಲ ಕಂದ ಎಲ್ಲಿದ್ಯಪ್ಪ ಅನ್ಬೇಕು, ಆಯ್ತಾ? ಸೀನ್ ಆದ್ಮೇಲೆ ಕೊಡ್ತೀವಿ, ನಡೀರಮ್ಮ. ಅಡ್ವಾನ್ಸ್ ಆದ್ರೆ ಅಯ್ಯೋ, ಈಗ್ಲೇ ಲೇಟ್ ಆಗಿ ಹೋಗಿದೆ, ನಡಿಯಮ್ಮ. ಕೊಡ್ಬೇಕು. ಮಗನೇ ವಿಠಲ, ಮಗನೇ ವಿಠಲ, ಕಂದ. ನಾನೇ ಬಿಟ್ಲ. ಯಾರ ತಾಯಿ ನೀವು? ನಾನೇ ಕಣೋ, ನಿಮ್ಮಮ್ಮ. ಯಾರ ಕಡೆಯಿಂದಮ್ಮ? 10 ಕಡೆಯಿಂದ. ಮಗನೇ ಯಾಕೆ ಮುಳ್ಳು ಮಾಡ್ಬಿಟ್ಟು
ಆಗ್ಬಿಟ್ಟಿದ್ಯಾ? ನಾನು ಕುಳ್ಳುಗಾಗಿ ರೇಣುಕಾಂಬ ಏನು ಒಂದು ತೋಚ್ಲಿಕ್ಕೆ ಹತ್ತಿಲ್ಲಲ್ಲ ನನ್ಗ. ತಲೆ ಮೊಸರು ಗಡಿಗೆ ಆಗಿದೆ. ಈಕ ನೋಡಿದ್ರು ತಾಯಿ ಅಂತಾಳ, ಆಕಿ ನೋಡಿದ್ರು ತಾಯಿ ಅಂತಾಳ. ಏನಿಟ್ಲ ಇದ್ರಲ್ಲಿ ನಿಮ್ ನಿಜವಾದ ತಾಯಿ ಯಾರಲ್ಲೇ? ನೋಡಿ, ಕೃಷ್ಣನಿಗೆ ಇಬ್ರು ತಾಯಿ ಅಂದ್ರು. ಒಂದ್ ಕಡೆ ಯಶೋಧ, ಇನ್ನೊಂದ್ ಕಡೆ ದೇವಕಿ. ಹುಟ್ಟಿದ್ದಲ್ಲಿ ಬೆಳೆದಿದ್ದಿಲ್ಲಿ. ಹಾಗೆ ವಿಟ್ಲ ಹುಟ್ಟಿದ್ದಿಲ್ಲಿ ಬೆಳೆದಿದ್ದಲ್ಲಿ. ಯಶೋಧ ಕೃಷ್ಣನ ಬೆಳೆಸಿದರೇನು, ದೇವಕಿಗೆ ಅವನು ಕಂದನಲ್ಲವೇ. ಮಗನೇ ಹಾಸ್ಪಿಟ್ಲ್ ಖರ್ಚಿಗೆ 5,000 ಕೊಡು. ಏನಮ್ಮ, ಒಂದ್ 2 ನಿಮಿಷ ಸೀನಿಗೆ 5,000 ರೂಪಾಯಿ ಜಾಸ್ತಿ ಆಗ್ಲಿಲ್ವಾ? ಕೊಡ್ಲಿಲ್ಲ ಅಂದ್ರೆ ಕಾಪಾಡಿ ಅಂತ ಕಿರ್ಚ್ಕೊಂಡ್ಬಿಡ್ತೀನಿ. ತಕೊಂಡು ರೈಟ್ ಹೇಳಿ. ದಣಿ ಒಬ್ಬಂಗೆ ಇಬ್ರು ಬಂದ್ರು. ನನಗೆ ಯಾಕೋ ಅನುಮಾನದ ಮೇಲೆ ಡೌಟ್ ಬರ್ಲಿಕ್ಕೆ ಹತ್ತೈತಿ. ಅನುಮಾನದ ಪ್ರಾಣಿ ಮುಚ್ಚಲೆ ಬಾಯಿ. ಅಲ್ಲೇ ಅವ್ವ ಅಂದ್ಮೇಕೆ ಅವ್ವ, ಚಿಕ್ಕವ್ವ, ದೊಡ್ಡವ್ವ ಅಂತ ಇರಕ್ಕಿಲ್ಲನ. ಇದು ಹಂಗಯ್ಯ. ಕಮಂಗಿ ತಗೊಂಬಂದ ಯವ್ವ, ನಾನ್ ನಿನ್ ಬರ್ತೇನ್ರಿ. ಸರೇನ್ರಿ ಯವ್ವ? ಒಟ್ಟು ಬನ್ರಿ ದಣಿಯರೇ, ಬರ್ತೀನಿ. ಏ ಅಯೋಗ್ಯ, ಹೇಳಿ ತಾನೆ ಇನ್ನೊಂದು ಅಮ್ಮನ್ ಕರ್ಕೊಂಡ್ ಬರೋದು. ಈ ಕಮಲಮ್ಮ ಬರಲ್ಲ ಅಂತ ಕಿರಿಕ್ ಮಾಡಿದ್ದಕ್ಕೆ ನಾನು ಆಯಮ್ಮನ್ ಸೆಟ್ ಮಾಡಿದ್ದು. ಸರಿ ಅವಳಿಗೆ ಎಷ್ಟು ಕಟ್ ಕಳ್ಸಿದ್ರಿ? 5,000 ರೂಪಾಯಿ ಕಿತ್ಕೊಂಡು ಹೋದ್ಲು. ನನಗೆ 6,000 ಕೊಡ್ಲಿಲ್ಲ ಅಂದ್ರೆ ನಾನು ಕಾಪಾಡಿ ಅಂತ ಕಿಚ್ಕೋತೀನಿ. ಮಗನೇ, ನೀನು ಮಾಡಿರೋ 2 ಕೆಲ್ಸಕ್ಕೆ ಡಾಕ್ಟರ್ ಹತ್ರ ಅದನ್ನ ರಿಪೇರಿ ಮಾಡ್ಸಕ್ 10,000 ರೂಪಾಯಿ ಖರ್ಚಾಯ್ತು. ತಪ್ಪಿಸ್ಕೊಂಡು ನೋಡತ್ತೀಯ. ಪಾಪಣ್ಣವ್ರೆ, ನಿಮ್ಮ ದಮ್ಮಯ್ಯ ಅಂತ ನಾನು ಬೇಕಕ್ಕೆ ಕೆಲಸ ಮಾಡ್ಲಿಲ್ಲ, ಅದು ಅಚಾನಕ್ಕಾಗಿ ಆಗೋಯ್ತು. ಈಗ ಅಚಾನಕ್ ಆಗಿ ನನ್ ಕಾಲ್ ನೋಯ್ತಾ ಐತೆ, ಸ್ವಲ್ಪ ನೀಟಾಗಿ ಗೊತ್ತು. ವಿಠ್ಠಲ ಮೂರ್ತಿ 60,000 ರೂಪಾಯಿ ಸಂಬಳಕ್ಕೆ ನಿಮ್ಮ ಹತ್ರ ಕೆಲ್ಸಕ್ಕೆ ಸೇರಿ ಅಲ್ಲಿ ಪೈಲ್ವಾನ್ ಕಾಲ್ ಹೋಗ್ತಾ ಇದ್ದಾನೆ. ಡಬ್ಬಲ್ ಕೆಲಸ, ಇದು ಸರಿನಾ ದಣಿ? ಏ ಬಾಲ್ಯ, ಅವ ನಮ್ಮ ವಿಷ್ಣು ಮೂರ್ತಿ ಹೌದಾ ಅಲ್ವಾ ಅಂತ ನನಗೆ ಅನುಮಾನ ಬರ್ಲಿಕ್ಕತ್ತದ. ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ. ನಾರಾಯಣ ಕಷ್ಟದಲ್ಲಿರಲಿ, ಉತ್ಕೃಷ್ಟದಲ್ಲಿರಲಿ, ಕಷ್ಟದಲ್ಲಿರಲಿ, ಉತ್ಕೃಷ್ಟದಲ್ಲಿರಲಿ. ಎಷ್ಟಾದರೂ ಮತಿಗೆಟ್ಟು ಇರಲಿ, ಕೃಷ್ಣ ಕೃಷ್ಣ ಎಂದು ಚಿತ್ತರೂಪೇಳುವ ಅಷ್ಟಾಕ್ಷರ ಮಹಾ ಮಂತ್ರದ ನಾಮವ ನಾರಾಯಣ. ಏ ಬಾಲ್ಯ, ಅವ ನಮ್ಮ ವಿಷ್ಣು ಮೂರ್ತಿ ಅಲ್ಲಲಿ. ಅವನ್ಗಿಂತ ಚಲೋ ಆಡ್ಲಿಕ್ಕೆ ಎಲ್ಲಿ ಬರ್ತದ? ಇವ ಬೇರೆ ಅದನ, ನೀ ಬಾಯಿಂದ ಅಲ್ಲ ದಣಿ ಅದು. ಅಲ್ಲ. ಅಪ್ಪ, ಅಂತೂ ಬೀಸೋದ್ರಿಂದ ತಪ್ಪಿಸ್ಕೊಂಡಂಗ ಆಯ್ತು. ಎಲ್ಲ ತಪ್ಪಿಸ್ಕೊಂಡೆ, ಈಗ ನಾನ್ ಬೀಸ್ತೀನಲ್ಲ. ವಿಠ್ಠಲ್ ಮೂರ್ತಿ ಎಲ್ಲದಿಯಲೇ? ವಿಠ್ಠಲ್ ಮೂರ್ತಿ 74, 93 ಬೇಗ ಹೇಳಿದೆಗಳೇ ಲೆಕ್ಕ ಮಿಸ್ ಆಗ್ತಿದೆ. ಅಲ್ಲಲ್ಲಿ ಆ 6ನೇ ಕ್ಲಾಸ್ ಬಳಿ ಯಾವನೋ ಒಬ್ಬ ದಾಂಡಿಗನ ಕಾಲು ಹೊತ್ತ ಕುಂತಿದೆಯಲ್ಲ ನೀನ. ನಮ್ ದಣಿಗಳ ಹತ್ರ ಕೆಲ್ಸಕ್ಕೆ ಸೇರಿ ದಾಂಡಿಗನ ಕಾಲ್ ಹೋಗ್ತಿಲ್ಲ, ನಮ್ಮ ದಣಿಗಳ ಕಾಲಲ್ಲಿ ಬಿದ್ದು ಹೋಗಿದ್ವೇನಾ? ನಾನು 6ನೇ ಕ್ಲಾಸಲ್ಲಿ ಅದ್ಯಾವ್ದು ದಾಂಡಿಂಗ್ ಕಾಲು ಹೊತ್ತಿದ್ನ. ಹೌದ್ರಿ? ಹೌದಾ? ನೀ ದಾಂಡಿಗನ ಕಾಲು ಹೊತ್ತದ ಹಾಡಾಡ್ತದನ್ನ ನಾನು ಕಿವಿಯಾರೆ ಕೇಳೇನಿ ನಾನು. ಅಯ್ಯೋ, ನನಗೆ ಹಾಡಕ್ಕೆ ಬರಲ್ಲ ದಣಿಗಳೇ. ಏ ಸುಳ್ಳು ಹೇಳಿದೆ ಅಂದ್ರ ಮಗನ ಇಲ್ಲ ಸಿಗದಾಕ್ಬಿಡ್ತೀನಿ ನಿನ್ನ. ಮಂಡಕ್ಕಿಯವ್ರೆ, ವಿಠಲ್ ಮೂರ್ತಿ ಬ್ರದರ್ನ ನೋಡಿ ನೀವು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ವಿಠಲ್ ಮೂರ್ತಿಗೆ ಒಬ್ಬ ಬ್ರದರ್ ಅದನೇನು? ಇವರು ವಿಠಲ್ ಮೂರ್ತಿ, ಅವರು ಕಿಟ್ಟಲ್ ಮೂರ್ತಿ. ಅವಳಿಗೆ ಉಳಿ ಕಿಟ್ಟಲ್ ಮೂರ್ತಿ ಅಂದ್ರ ಕನ್ನಡಕ್ಕೆ ಡಿಕ್ಷನರಿ ಕೊಟ್ಟ ಮಹಾನುಭಾವ. ಇವ್ರ ತಮ್ಮನೂ ಹಾಗಾಗ್ಲಿ ಅಂತ ಆ ಮಹಾನುಭಾವನ ಹೆಸರಿಟ್ಟಿದ್ದಾರೆ. ಅಂದಂಗ ರಸ್ತಾ ಬದಿನಾಗ ಕಾಲೊತ್ತ ಹಾಡ್ತಿದ್ದು ನೀನಲ್ಲ? ಇಲ್ಲ ದಣಿಯವ್ರೆ, ಅದು ಕಿಟ್ಟಳ ಮೂರ್ತಿ. ಓಹೋ, ಹಂಗಾದ ನಾನು ಆ ಕಿಟ್ಟಳ ಮೂರ್ತಿ ನಾವು ನೋಡ್ಬೇಕು, ನೀ ಹೋಗಿ ಕರ್ಕೊಂಬ.
ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ ಅಂಬುಜೋದ್ಭವ ವಿನುತಂ ಅಗಣಿತ ಗುಣಧಾಮಂ ಅಂಬುಜೋದ್ಭವ ವಿನುತಂ ಅಗಣಿತ ಗುಣಧಾಮಂ ತುಂಬುರು ನಾರದ ಗಾನ ವಿನೋದಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ. ಮೂರ್ತಿಗಳೇ ಬಾರಿ ಬೇಷಾಗಿ ಆಡಿದ್ರಿ ಬಿಡ್ರಿ. ನಿಮ್ ಬ್ರದರ್ ವಿಠಲ್ ಮೂರ್ತಿನೂ ಕರ್ರಿ, ನಿಮ್ ಹಾಡು ಒಂಚೂರು ಕೇಳಿಸ್ಕೊಳ್ಳಿ. ನಮ್ ಬ್ರದರ್ ವಿಠಲ್ ಮೂರ್ತಿಗೆ ನಾನು ಹಾಡ್ ಕಂಡ್ರಾಗಲ್ಲ, ನಾನು ಹಾಡೋದಕ್ಕೆ ಬಾಯಿ ಬಿಟ್ರು ಸಾಕು ಅವ್ನು ಕಿವಿ ಮುಚ್ಕತ್ತಾನೆ. ಬಳಿಯ ಒಂದೇ ಬಳ್ಳಿನಾಗ ಎಂತ ಹೂಗಳು ಹುಟ್ಟಾವ್ಲಿ. ಒಂದು ತಾವರೆ, ಇನ್ನೊಂದು ಕೆಂದಾವರೆ. ಅಣ್ಣಯ್ಯ ಓ ಬಾರವ್ವ ತಂಗಿ ಮೋಹನಾಗಿ. ಅಣ್ಣಯ್ಯ ಎಷ್ಟು ಚೆನ್ನಾಗಿ ಹಾಡ್ತಾರೆ ಇವರು. ಯಾರು? ಅದೇನವ್ವ ನಮ್ ಬಳಿ ಹೊಸ್ತಾಗ್ ಬಂದಲ್ಲ ಕೆಲ್ಸಕ್ಕೆ ವಿಠಲ್ ಮೂರ್ತಿ ಅಂತ. ಇವ ಬ್ರದರ್ ಅದನ್ನ ಕಿಟ್ಟಲ್ ಮೂರ್ತಿ ಅಂತ. ಓ ಅಣ್ಣಯ್ಯ, ಇವ್ರ ಹತ್ರ ಸ್ವಲ್ಪ ಸಂಗೀತದ ನೋಟ್ಸ್ ತಗೋಬೇಕಾಗಿತ್ತು, ತಗೋಬೋದಾ? ಏ ಧಾರಾಳವಾಗಿ ತಗೊಳವ, ಯಾರು ಬೇಡ ಅಂದರು. ಏ ಬಾಲ್ಯ ನಡಿಲ್ಲ ತೋಟದ ಮನೆಗೆ ಹೋಗುವ. ಕಿಟ್ಟಲ್ ಮೂರ್ತಿ ಅವರೇ, ನಿಮ್ಗ್ ಮದ್ವೆ ಆಗಿದ್ಯಾ? ನಮ್ ಬ್ರದರ್ ವಿಠಲ್ ಮೂರ್ತಿಗೂ ಆಗಿಲ್ಲ, ನಂಗೂ ಆಗಿಲ್ಲ. ನಂಗೆ ಸಂಗೀತಗಾರನೇ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನೀವು ನನ್ನ ಮದ್ವೆ ಆಗ್ತೀರಾ? ಹೊಡಿರಿ ಬೇಡ ಅನ್ನಲ್ಲ, ಯಾಕೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೊಡಿರಿ. ಹೊಳಿ ಅಂದ್ರೆ ನೀವು ಶುದ್ಧ ನಾಲಯಕು. ನೀವು ಮಾಡಿರೋ ಎಡವಟ್ಟಿಂದ ಇಲ್ದಿರೋ ತೊಂದ್ರೆ ಎಲ್ಲ ಶುರುವಾಗತ್ತೆ. ನಾನಂತದ್ ಏನ್ ಮಾಡಿದೆ ಅಂತ ಹಿಂಗ್ ಹೊಡಿತಾ ಇದ್ದೀರಾ? ನೀವ್ ಯಾಕ್ರಿ ಹಾಡಕ್ ಹೋಗ್ಬೇಕಾಗಿತ್ತು? ಒಂದ್ ಪಾತ್ರನೇ ನೆಟ್ಟಾಗಿ ನಿಭಾಯಿಸಕ್ ಆಗ್ತಿಲ್ಲ ನಿಮ್ ಕೈಲಿ, ಎರಡೆರಡು ಪಾತ್ರನ ಹೇಗ್ರಿ ನಿಭಾಯಿಸ್ತೀರಾ? ಕಿಟ್ಟಲ್ ಮೂರ್ತಿ ಕಿಟ್ಟಲ್ ಮೂರ್ತಿ ಎರಡೂ ನೀನೆ ಅಂತ ಮಂಡಕ್ಕಿ ಗಜಾನನ್ಗೆ ಏನಾದ್ರೂ ಗೊತ್ತಾದ್ರೆ ಕೆಲ್ಸದಿಂದ ಏನೋ ಈ ಲೋಕದಿಂದನೇ ಡಿಸ್ಮಿಸ್ ಆಗ್ಬಿಡ್ತೀಯ. ವಿಠಲ್ ಮೂರ್ತಿ ಕಿಟ್ಟಲ್ ಮೂರ್ತಿ ಇಬ್ರು ಒಬ್ರೆ ಅಂತ ನಂಗೆ ಗೊತ್ತಾಯ್ತು. ಕಿಟ್ಲಾನೆ ಬೇರೆ, ಕಿಟ್ಲಾನೆ ಬೇರೆ. ಏನಿಲ್ಲ, ಇಬ್ರು ಒಬ್ರೆ ಅಂತ ಹೇಳ್ತಾ ಇದ್ದೀನಿ, ನಾನು ಈಗ ತಾನೇ ಕೇಳಿಸ್ಕೊಂಡೆ. ನೋಡಮ್ಮ ಮೋಹನಂಗಿ, ಈ ವಿಷಯ ಏನಾದ್ರೂ ನಿಮ್ಮ ಅಣ್ಣನಿಗೆ ಗೊತ್ತಾಯ್ತು ಅಂದ್ರೆ ಇವ್ರನ್ನ ಬೆಂಡೆತ್ತಿ ಬ್ರೇಕ್ ಹಾಕ್ಬಿಡ್ತಾರೆ. ಈ ವಿಷಯ ನಮ್ಮಲ್ಲೇ ಇರ್ಲಿ, ಇಲ್ಲ ಅಂದ್ರೆ ಇವ್ರ ಕೆಲ್ಸ ಕಿತ್ಕೊಂಡು ಹೋಗುತ್ತೆ, ಅದ್ರ ಜೊತೆಗೆ ಆಸ್ತಿಯಲ್ಲಿ ಪಾಲು ಕಿತ್ಕೊಂಡು ಹೋಗುತ್ತೆ. ಹಾಗಾದ್ರೆ ಇನ್ಮೇಲಿಂದ ವಿಟ್ಲ ನಾನ್ ಹೇಳ್ದ ಹಾಗೆ ಕೇಳ್ಬೇಕು, ನಾನ್ ಹೇಳ್ದಾಗೆಲ್ಲ ಹಾಡ್ಬೇಕು. ಒಪ್ಕೊಳ್ಳಿ. ಸುಮ್ಮನೆ ಬಾಬಾ, ಹೆಂಗಾಗುತ್ತೆ? ಅಯ್ಯೋ ಒಪ್ಕೊಳ್ಳಿ, ನೀವು ಸ್ವಲ್ಪ ಸುಮ್ಮನೆ ಅದಂಗೆ ಒಪ್ಕೊಳ್ಳೋಕ್ಕಾಗುತ್ತೆ. ಒಪ್ಕೊಂಡ್ರೆ ಆಯ್ತು, ನೀವ್ ಹೇಳ್ದಂಗೆ ಕೇಳ್ತೀನಿ. ಹಾಯ್. 90. ಹಲೋ ಮೋಹನಾಂಗಿ. ನೀವೀಗ ವಿಠಲ್ ಮೂರ್ತಿನ ಕಿಟ್ಟಲ್ ಮೂರ್ತಿನ? ಅವೆಲ್ಲ ಈಗ ಯಾಕೆ ಬೇಕು? ನಾನಿವಾಗ ಅಕೌಂಟೆಂಟು ವಿಠಲ್ ಮೂರ್ತಿ. ನೀವು ವಿಟ್ಲನೇ ಆಗಿರಿ ಕಿಟ್ಲನೇ ಆಗಿರಿ, ನಿಮ್ಮ ಶಾರೀರಕ್ಕೆ ನನ್ನ 100 ಸಲಾಂ. ನಿಮಗೆ ನಾನು ಮಾರು ಹೋಗಿದ್ದೇನೆ. ಆದ ಬಿಡ, ನೀ ಹೇಳ್ದಂಗ ಈಗ ಅವ್ರ ಮನೆಗೆ ಹೋಗುವ. ಅಲ್ಲಿ ಕಿಟ್ಟಲ್ ಮೂರ್ತಿ ಇದ್ದ ಅಂದ್ರ ಇವ ಬೇರೆ ಅವ ಬೇರೆ ಅಂತ ಆಗ್ತದೆ. ಇಲ್ಲ ಅಂದ್ರ ಅವ ಇವ ಇಬ್ರು ಒಂದೇ ಅಂತ ಖಾತ್ರಿ ಆಗ್ತದೆ. ಸರಿ ಹೋಗುವ. ಇವು 77 ಪ್ಲಸ್ 98 ಹೆಂಗೆ? ವಿಠಲ್ ಮೂರ್ತಿ, ನೀ ಈ ರೂಮಾಗ ಕುಂತು ಲೆಕ್ಕನ ಸಾವಕಾಶವಾಗಿ ನೋಡ್ತಾ ಇರಪ್ಪ. ನಮ್ಗೊಂದು ತುರಂತ ಕೆಲಸ ಬಂದದೆ, ಹಿಂಗ್ ಹೋಗ ಹಂಗ ಬರ್ತೀವಿ. ಸರಿ ದಣ್ಣ. ನೀ ಹೊಂಡ ಅಬ್ಬ ಅಲ್ಲ ಮೋಹನಾಂಗಿ ಅವ್ರೆ, ತಣಿಯವ್ರು ನನ್ ಯಾಕೆ ರೂಮಲ್ಲಿ ಕೂಡ ಹಾಕಿದ್ರು? ಅವರು ನಿಮ್ ಮನೆಗೆ ಚೆಕ್ ಮಾಡಕ್ ಹೋಗಿದ್ದಾರೆ. ಅಲ್ಲಿ ಕಿಟ್ಟಲ್ ಮೂರ್ತಿ ಇಲ್ಲ ಅಂದ್ರೆ ನೀವಿಬ್ರು ಒಬ್ರೆ ಅಂತ ಗೊತ್ತಾಗೋಗ್ಬಿಡತ್ತೆ. ಆಮೇಲೆ ನಮ್ಮಣ್ಣ ಬಂದು ನಿಮ್ನ ಫಿನಿಶ್ ಮಾಡ್ಬಿಡ್ತಾರೆ. ಅಯ್ಯೋ, ಇವಾಗ ಏನ್ ಮಾಡೋದು? ನಾನ್ ಹೇಳ್ದಾಗ ಮಾಡಿ ಬನ್ನಿ. ಶರಣ್ರಿ ಯವ್ವ. ಶರಣು ಶರಣು, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ.
ನಮ್ಮ ವಿಠಲ್ ಮೂರ್ತಿ ಅವಳಿಗೆ ಒಂದು ಕೆಲಸ ಕೊಟ್ಟು ತಾವು ಪುಣ್ಯ ಕಟ್ಕೊಂಡು ಈಗ ಇಲ್ಲಿಗೆ ಬಂದಿದ್ದೇನು? ಅದೇ ರೀ ವಿಟ್ಲನ್ ಸಿಂಗಿಂಗ್ ಬ್ರದರ್ ಅದನಲ್ಲ ಅವ ನೋಡ್ ಹೋಗವ ಅಂತ ಬಂದ್ವಿ. ಸಿಂಗಿಂಗ್ ಬ್ರದರ್ ಅಂತ ಅವ್ರು ಯಾರು ಇಲ್ವಲ್ಲ? ಇದಾರೆ ಅವ್ರ ಬ್ರದರು ಇಲ್ಲ ಹೊರಗಡೆ ಹೋಗಿದ್ದಾರೆ. ದಣಿಗಳ ನಾ ಹೇಳಿದ ಖರೆ ಆತ ಇಲ್ಲ. ಆಸಾಮಿ ಮನ್ನಿಲ್ಲ. ಯಾವ ಆಸಾಮಿ ಬಗ್ಗೆ ಮಾತಾಡ್ತಿರೋದು? ಕಿಟ್ಟಲ್ ಮೂರ್ತಿ. ಏ ಕಿಟ್ಟನ್ ಮೂರ್ತಿ ಅಂದ್ರೆ ಹಾಡು ಚಲೋ ಹಾಡ್ತಾನಲ್ರಿ, ಅವ ಬಾರಿ ಸೊಗಸಾದ ಹಾಡು ಹೇಳ್ತಾನ್ರಿ. ಅವ್ನ ಬಾಯಿಂದ ಒಂದು ಚಲೋ ಹಾಡು ಕೇಳಿ ಹೋಗವ ಅಂತ ಇಲ್ಲಿಗೆ ಬಂದಿದೀವಿ. ಹಾಡ್ನ ಇವಾಗ್ಲೇ ಕೇಳ್ಬೇಕಾ? ಹೌದ್ರಿ ಯಪ್ಪ, ಇವಾಗೇ ಕೇಳ್ಬೇಕು. ಜಸ್ಟ್ ಮಿನಿಟ್. ಕಿಟ್ಟಲ್ ಮೂರ್ತಿಗಳೇ, ಕಿಟ್ಟಲ್ ಮೂರ್ತಿಗಳೇ ಬನ್ನಿಪ್ಪ. ನೊಂದೇನಯ್ಯ ಭವಬಂಧನದೊಳು ಸಿಲುಕಿ, ನೊಂದೇನಯ್ಯ ಭವಬಂಧನದೊಳು ಸಿಲುಕಿ, ಮುಂದೆ ದಾರಿ ಕಾಣದೆ ಕುಂದಿರೆ ಜಗದೊಳು. ಯಾಕ್ರಿ ಹಿಂಗ್ ಬಿದ್ದೋದ್ರಿ? ಆಶೀರ್ವಾದ ತಗೊಳ್ಳತ್ತಿದ್ದೀರಿ. ಹಾ ಭಗವಂತ, ನಿಮ್ ಕಂಠದಾಗ ಎಂತ ಶ್ರುತಿ ಇಟ್ಟೇನ್ರಿ, ನನ್ನ ಮನಸ್ಸು ಬಹಳ ಖುಷ್ ಆತು ಬಿಡ್ರಿ ನಿಮ್ ಹಾಡು ಕೇಳಿ. ಆದ್ರೆ ನನ್ನ ಬ್ರದರ್ ವಿಠಲ ಮೂರ್ತಿ ಇದಾನಲ್ಲ, ಅವನಿಗೆ ನನ್ನ ಹಾಡು ಅಂದ್ರೆ ಒಂಚೂರು ಇಷ್ಟ ಅಲ್ಲ. ನಾನು ಹಾಡಕ್ ಶುರು ಮಾಡಿದ್ರೆ ಸಾಕು ಕಿವಿ ಮುಚ್ಕೋತಾನೆ. ಹಂಗಂತ ನೀವು ಹಾಡೋದನ್ನ ನಿಲ್ಲಿಸ್ಬೇಡ್ರಿ ಯಪ್ಪ, ಸರಾಗ ಹೋಗಿ ಹಾಡ್ತಾ ಇರ್ರಿ. ಏ ಬಾಳ್ಯ ಬಾರ್ಲ ಹಿಂಗ ದನ್ಗಡೆ ಬಾಯ್ಲಿ. ಏನ್ ಲಾಭಗಳು ಅಲ್ಲಿ ನೀನು? ನನ್ಗ ಹಂಗ ಅನ್ನಿಸ್ತು ಹಂಗ ಅಂದೆ. ಅಲ್ಲಿ ಏನ್ ಭಾನ್ಗಡಿ ಆಗದೆ ಅಂತ ಗೊತ್ತಿಲ್ಲ, ಬನ್ನಿ ಹೋಗಿ ನೋಡೋಣ. ಹಂಗಂತ ಏನು ಯವ್ವ ಶರಣ್ರಿ, ನಾನ್ ಇನ್ ಬರ್ತೀನ್ರಿ. ಅಯ್ಯೋ, ಊಟ ಮಾಡ್ಕೊಂಡು ಹೋಗಿ. ಇಲ್ರಿ, ನಾನು ಇಲ್ಲಿ ಬಂದ್ ಕೆಲ್ಸ ಆತು, ನಾನ್ ಇನ್ ಬರ್ತೀನ್ರಿ. ಅಡಿಲ್ಲ ಹೊಳಿ ಅಂದ್ರೆ ಹೀಗೆ ಮಾಡ್ತಾ ಇರಿ, ಒಂದಲ್ಲ ಒಂದಿನ ನಿಮ್ಗೆ ಕಾದಿದೆ. ಏ ಬಾಲ್ಯ, ಅಲ್ಲಿ ನೋಡ್ಲ ಆಕಿ ಎಷ್ಟು ಭೇಷ ಕುಣಿಲಿಕ್ಕತ್ತಳ. ಧಣಿ, ಅಲ್ಲಿ ಬ್ರದರ್ ಕೇಸು, ಇಲ್ಲಿ ಮದರ್ ಕೇಸು. ಬ್ರದರ್ ಕೇಸು ಮದರ್ ಕೇಸು ಅಲ್ಲಿ ಬಾಲ್ಯ ಏನಾದ್ರು ಸರಿಯಾಗಿ ಬಿಡಿಸಲ್ಲ, ನನ್ಗೊಂದು ಅರ್ಥವಾಗ್ಲಿಕ್ಕಿಲ್ಲ. ದಣಿ, ಅಲ್ಲಿ ಕುಣಿಯಕ್ ಹತ್ತಾಳಲ್ಲ ಆಕಿನ ಹಂಗ ನೋಡಿ. ಯವ್ವ, ಏ ಬಾಳ್ಯ, ನಿನ್ನ ಮಾತು ಕರೆ ಅದಲೇ, ಆಕಿ ವಿಟ್ಲಮೂರ್ತಿ ತಾಯಿ ಅಲ್ಲೇನ? ಖರೆ ಖರೆ, ಎಲ್ಲಾ ನಾಟಕ ಮಾಡ್ಲಿಕ್ಕತ್ತಾರ. ನಾಟಕ ಮಾಡೋರ ಹತ್ರಕ್ಕೆ ನಾಟಕ ಮಾಡಿದ್ರೆ ಏನ್ ಪಸಂದಾಗಿರ್ತದೆ ಹೇಳಿ. ಇರ್ಲೇ, ಆಕಿ ಬರ್ಲಿ ನನ್ನ ಹತ್ರ, ನಾ ವಿಚಾರಿಸ್ತೀನಿ ಅವಳನ್ನ. ಅಯ್ಯವ್ವ, ಎಲ್ಲಾದ್ರೂ ನಾನು ನೋಡಿದೇನು? ಇಲ್ವಲ್ಲ, ನನ್ನ ನೋಡಿಲ್ಲೇನ? ಇವ್ರನ್ನೇ ನೋಡಿಲ್ಲ ಅಂದ್ರೆ ನಿನ್ನೆ ನೋಡ್ಲಿ. ಹಂಗಲ್ಲವಾ, ನೀವು ವಿಟ್ಲಮೂರ್ತಿಯವರ ತಾಯಿ ಅಲ್ಲೇನಾ? ವಿಟ್ಲು ಮೂರ್ತಿ? ಯಾವ ವಿಟ್ಲು ಮೂರ್ತಿ? ಅದೇ ವಿಠಲ್ ಮೂರ್ತಿ ಕಿಟ್ಟಲ್ ಮೂರ್ತಿ ಅವಳಿ ಜವಳಿ ಇದಾರಲ್ಲ. ಅವ್ರಾ? ಅವಳು ನನ್ನ ಅಕ್ಕ. ನಾವಿಬ್ರು ಅವಳಿ ಜವಳಿ. ನಾನ್ ಜಗಳ ಮಾಡ್ಕೊಂಡ್ ಬೀದಿಗೆ ಬಂದ್ಬಿಟ್ಟೆ, ಅವಳು ಆರಾಮಾಗಿ ಗಂಡುಗಳಿ ಮನೇಲಿ ಅವಳು. ಈಕಿನ ಬೇರೆ ಅದಳ, ಆಕಿನ ಬೇರೆ ಅದಳಲ್ಲೋ. ದಣಿ, ಆದ್ರ ನನಗೆ ಯಾಕೋ ಅನುಮಾನ ಕಾಡ್ಲಿಕ್ಕೆ ಹತ್ತೈತಿ. ಒಂದು ಸಾಟಿ ಆ ಮನೆಗೆ ಹೋಗಿ ನೋಡ್ಕೊಂಬರನೇನು? ಏನ್ ನೀನ್ ಅನುಮಾನಕ್ಕಷ್ಟು ಬೆಂಕಿ ಹಾಕ್ಸುಡ. ಅಲ್ಲೇ ನಾವು ಮತ್ ಅದೇ ಮನೆಗೆ ಹೋದ್ರ ಅವ್ರಿಗೆ ನಮ್ಮ ಮೇಲೆ ಅನುಮಾನ ಬರ್ಲಿಕ್ಕೇನ? ನಮ್ಮ ಅನುಮಾನ ಬಗೆ ಹರಿಬೇಕು ಅಂದ್ರೆ ನಾವ್ ಅಲ್ಲಿಗೆ ಹೋಗ್ಲಿಕ್ಕಾಗಬೇಕು, ನೀವ್ ಅದಕ್ಕೆ ಬರ್ಲಿಕ್ಕಾಗಬೇಕು. ನಡ್ರಿ ದಣಿ, ನಡ್ರಿ ನಡ್ರಿ ನಡ್ರಿ. ಇದೇನ್ ವಾಪಸ್ ಬಂದ್ಬಿಟ್ರೆ? ನಮ್ದೆಲ್ಲ ಊಟ ಆಗೋಯ್ತು. ನಾನೇನ್ ತಿನ್ಲಿಕ್ ಬಂದಿಲ್ರಿ, ನಾ ಬೇರೆ ಕೆಲ್ಸಕ್ಕೆ ಬಂದಿದ್ದೀನಿ. ಹೌದು, ನಾನು ಯಾವಾಗ ಈ ಮನೆಗೆ ಬಂದ್ರು ನೀವು ಝಾಂಡ ಹೊಡೆದು ಇಲ್ಲೇ ಕುಂತಿರ್ತೀರಲ್ರಿ, ನಿಮಗೇನ್ ಬ್ಯಾರಿ ಮನೆ ಮಾತಿ ಇಲ್ಲೇನು? ನಮ್ದು ಡಾನ್ಸ್ ಗ್ರೂಪ್ ಇದೆಯಲ್ಲ, ನಾವೆಲ್ಲರೂ ಇಲ್ಲಿಂದಾನೇ ಒಟ್ಟಾಗಿ ಡಾನ್ಸ್ ಮಾಡಕ್ ಹೋಗೋದು. ಈಗೇನು ನೀವು ನಮ್ ಡ್ಯಾನ್ಸ್ ನೋಡ್ಬೇಕಾ? ಯವ್ವ ಬ್ಯಾಡ್ರಿ, ನಾನು ಈ ಕ್ಷಣದಾಗ ವಿಟ್ಲನ್ ತಾಯಿ ನೋಡ್ಬೇಕು, ಕೂಗಿ. ಮೊದ್ಲೇ ಹೇಳಿದ್ರೆ ಕಳ್ಸ್ಬಿಡ್ತಾ ಇದ್ವಿ. ಖರ್ಚು ಬಿಡ್ತಾ ಇದ್ವಿ ಅಂದ್ರೆ ಏನರ್ಥ? ನಮ್ ಧಣಿಗಳು ಈಗ್ಲಾ ನೋಡ್ಬೇಕು ಅಂತಾರೆ, ನೀವ್ ಈಗ್ಲಾ ಕರ್ಸಿ. ಕಮಲಾ ಅವ್ರೆ, ಕಮಲಾ ಅವ್ರೆ, ನಾನೇ ಕಮಲ. ಏನಾಗ್ಬೇಕಾಗಿತ್ತು? ಅಲ್ಲಿ ನೋಡಿದ್ರೆ ಹ್ಯಾಂಗೆ, ಇಲ್ಲಿ ನೋಡಿದ್ರೆ ಹೀಂಗೆ, ಇದು ಹೆಂಗೆ?
ನೀವೇನ್ ಹೇಳ್ತಿದ್ರಾ ನನ್ಗೇನು ಅರ್ಥ ಆಗ್ತಿಲ್ಲ ಅದನ್ನ ನಾನ್ ಹೇಳಲಿಕ್ಕೆ ಕೇಳ್ರಿ. ರಸ್ತಿನಾಗ ಬಾಕಿ ನೋಡೋದಕ್ಕ ನಿಮ್ ಹಂಗ ಇದ್ಲು ಡ್ಯಾನ್ಸ್ ಮಾಡ್ಲಿಕ್ಕೆ ಹತ್ತಿದ್ರಿ. ಅದನ್ನ ನೋಡಿ ನಮ್ಗೆ ಅನುಮಾನ ಬಂದು ಇಲ್ಲಿ ನೋಡ್ ಹೋಗವ ಅಂತ ಬಂದ್ವಿ. ಓ ಅವಳು ನನ್ ತಂಗಿ. ಅವಳು ಹಾಗೆ ಬೀದಿ ಕುಣಿತಾ ಇರ್ತಾಳೆ. ತುಂಬಾ ಕೆಟ್ಟವಳು. ಆದ್ರೆ ನಾನ್ ಹಂಗಲ್ಲ. ನನ್ ಮನೆ ಬಿಟ್ಟು ಎಲ್ಲೂ ಹೋಗಲ್ಲಪ್ಪ. ಏ ಬಾಳ್ಯ, ಇನ್ನ ಮೇಲೆ ನೀ ನನ್ನ ಜೋಡಿ ಇರೋದು ಬೇಡ ಕಣ್ಲ. ನನ್ನ ಬಿಟ್ಟು ದೂರ ಹೊಂಡು ನೀನು. ನೀವ ಹಿಂಗಂದ್ರೆ ನಾನು ಎಲ್ಲಿ ಹೋಲಿ? ಲೇ ಮಗನ, ಇದೇ ಕಡಿ ಬಾರಿ ಅದ ನೋಡು. ಇನ್ನೊಮ್ಮೆ ಇಂತ ತಪ್ಪು ನೀ ಮಾಡಿದ ನನಗೆ ಕಂಡ್ರ ನಿನ್ನ ಕರ್ಕೊಂಡು ಮಾರಿಗೆ ಬಲಿ ಕೊಟ್ಬಿಡ್ತೀನಿ. ವಿಟ್ಲ ನೀನ್ ನನ್ನ ಮದ್ವೆ ಆಗ್ತೀಯಾ? ಯಾವ್ದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ. ನೀನೇನಾದ್ರೂ ನನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ವಿಠಲ್ ಮೂರ್ತಿ ಕಿಟ್ಟಲ್ ಮೂರ್ತಿ ಇಬ್ರು ನೀನೆ ಅಂತ ನಮ್ಮ ಅಣ್ಣಂಗೆ ಹೇಳ್ಬಿಡ್ತೀನಿ. ನಿಮ್ದ ಅಮ್ಮಯ್ಯ ಅಂತೀನಿ. ಯಾವ್ದೇ ಕಾರಣಕ್ಕೂ ಹಾಗೆ ಮಾತ್ರ ಮಾಡಕ್ ಹೋಗ್ಬೇಡ. ನನ್ ಕೆಲ್ಸ ಏನಾದ್ರು ಕಿತ್ಕೊಂಡು ಹೋಗ್ಬಿಟ್ರೆ ನಾನು ತುಂಬಾ ತೊಂದ್ರೆ ಸಿಗಾಕೊಂಡ್ಬಿಡ್ತೀನಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನ್ ನನ್ನ ಮದ್ವೆ ಆಗ್ಬೇಕು ಅಷ್ಟೇ. ಈ ವಿಷಯ ಏನಾದ್ರು ನನ್ನ ಸ್ತೋತ್ರ ಕಿಟ್ಟಲ್ ಮೂರ್ತಿ ಗೊತ್ತಾದ್ರೆ ನನಗೆ ತುಂಬಾ ತೊಂದರೆ ಆಗುತ್ತೆ. ಕಿಟ್ಲ ವಿಟ್ಲ ಇಬ್ರು ನೀನೆ ಅಂತ ನಂಗೆ ಗೊತ್ತು. ಮೋಹನಂಗಿ, ಅಕ್ಕಪಕ್ಕ ನೋಡ್ಕೊಂಡು ಮಾತಾಡ್ಬೇಕು. ಕದ್ದು ಕೇಳಿಸ್ಕೊಳ್ಳೋ ಕಿವಿ ಸಾಕಷ್ಟು ಇರುತ್ತವೆ. ಯಾರಾದ್ರೂ ಕೇಳಿಸ್ಕೊಳ್ಳಿ, ಐ ಡೋಂಟ್ ಕೇರ್. ನೀನ್ ನನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಾನೇನೋ ಸುಮ್ನೆ ಬಿಡಲ್ಲ. ಮೋನಂಗಿ ನನಗೆ ಈಗಾಗ್ಲೇ ಮದುವೆ ಆಗಿದೆ. ಪಲ್ಲುವನ್ನು ಹೆಂಡತಿ ಇದ್ದಾಳೆ. ಇವಳಿಗೆ ಯಾಕಪ್ಪ ಅರ್ಥ ಮಾಡ್ತ. ಮನೇಲಿ ತುಂಬಾ ಕಷ್ಟ ಇದೆ. ಅದಕ್ಕೆ ದೇವ್ರಂತ ಮಂಡಕ್ಕಿ ಗಜಾನನ ಅವ್ರ ಹತ್ರ ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು. ತಪ್ಪಿ ಕೆಲಸ ಏನಾದ್ರು ಹೋಗ್ಬಿಟ್ರೆ ಅಯ್ಯೋ ದೇವ್ರೆ, ನನ್ ಗತಿ ಏನು? ನನ್ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳೋದು? ಅಣ್ಣಯ್ಯ, ನನ್ ಕಿಟ್ಟಲ್ ಮೂರ್ತಿನೇ ಮದ್ವೆ ಆಗೋದು. ಸರಿ ಕಣವ, ಆದ್ರ ಇಲ್ಲಿಗೆ ಕಿಟ್ಟಲ್ ಮೂರ್ತಿ ಬಂದು ಗಲಾಟೆ ಮಾಡಿದ್ರ ನಾ ಏನ್ ಮಾಡೋದು ಅಂತ. ಹಲೋ, ಹೇಳಮ್ಮ ಪಲ್ಲು. ಗೊತ್ತು ಕಣಮ್ಮ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ ಅಂತ. ನೋಡಮ್ಮ, ಈಗ ತಾನೇ ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಿ. ಯಜಮಾನ್ರ ಹತ್ರ ಹೇಗೆ ಅಡ್ವಾನ್ಸ್ ಕೇಳೋದು? ನೋಡಮ್ಮ, ಅವ್ರು ಅಡ್ವಾನ್ಸ್ ಕೊಟ್ರೆ ನಾವು ಕೇಕ್ ಕಟ್ ಮಾಡೋಣ. ಇಲ್ಲಾಂತಂದ್ರೆ ಕೇಕ್ ಕಟ್ ಮಾಡದೆ ಬೇಡ. ನೀನು ಪದೇ ಫೋನ್ ಮಾಡಿ ನನ್ ತೊಂದರೆ ಕೊಡ್ಬೇಡ. ತಲೆ ಮೊದ್ಲಿಗೆ ಕೆಟ್ಟೋಗ್ಬಿಟ್ಟಿದೆ. ಇಡಮ್ಮ ಫೋನ್ ನೀನು. ಅಣ್ಣಯ್ಯ, ಹಂಗವ ನೀ ನನ್ನ ಹಿಂದೆ ಬಾರವ. ವಿಠಲ್ ಮೂರ್ತಿ, ವಿಟ್ಲ. ನಮಸ್ಕಾರ ದನಿಗಳೇ, ಚೆನ್ನಾಗಿದ್ದೀರಾ? ನಮ್ಮನೆ ಕಡೆ ಬಂದಿದ್ದೀರಾ? ಏನಿಲ್ಲ, ನೀ ಸಂಬಳ ಹಾಡಿದಾಗ ಅಡ್ವಾನ್ಸ್ ಬೇಕು ಅಂತ ಕೇಳಲಿಕ್ಕೆ ಹತ್ತಿದಲ್ಲ, ಕರೆ ತಾನ? ಹೌದು ದಣಿಗಳೇ. ಅನ್ನಂಗ ನಿನ್ಗೆ ಅಡ್ವಾನ್ಸ್ ಯಾಕೆ ಬೇಕು? ಮನೆಯಲ್ಲಿ ಒಂದು ಚಿಕ್ಕ ಫಂಕ್ಷನ್ ಇತ್ತು, ಅದಕ್ಕೆ. ಅಂದ್ರೆ ನಿನ್ ವೆಡ್ಡಿಂಗ್ ಆನಿವರ್ಸರಿ ಅದೇನಾ? ನಂದಲ್ಲ, ಕಿಟ್ಟಲ್ ಮೂರ್ತಿದು. ಅಂದ್ರೆ ಕಿಟ್ಟಲ್ ಮೂರ್ತಿಗೆ ಆಲ್ರೆಡಿ ಲಗ್ನ ಆಗದೆ ಅಂತ ಆತು. ಅದೇ ಸದ್ಯ ಅವನ್ನ ನಾನ್ ಮದ್ವೆ ಮಾಡ್ಕೋಬೇಕು ಅಂತ ಇದೀನಿ. ನೀ ವಸಿ ಸುಂಗಿರವ್ವ. ನನಗ ಸುಳ್ಳು ಹೇಳೋ ಮಂದಿನ ಕಂಡ್ರ ಮೈಯಾಗ ಬೆಂಕಿ ಹಚ್ಚಿದಂಗ ಆಗ್ತದೆ. ಏ ಬಾಳ್ಯ, ಹೊರಗಡೆ ನಮ್ ಕಾರ್ ನಿಂತಿದಲ್ಲ, ಹೋಗು. ಕಾರಲ್ಲಿ ಇಟ್ಟಿದ್ದೀನಲ್ಲ ಅದನ್ನ ತಗೊಂಬರ್ಲ. ಇಟ್ಲಾ ಬಾ ಇಲ್ಲಿ. ದೇಣಿಗಳು ಒಪ್ಪಿಸ್ಕೋಬೇಕು. ನೋಡಲಿ ತಮ್ಮ, ಹೆಂಗದ ಇದು ಶಹರಾಪುರದಾಗಿಂದ ತಂದಿರೋದ್ಲಿ. ಬಹಳ ಶಾರ್ಪ್ ಅದ ಮಗನ. ಒಂದ್ ಸತಿ ಕುತ್ತಿಗೆ ಮ್ಯಾಗ ಇಕ್ಕ ಎಳದ ಅಂದ್ರೆ ರುಂಡ ಬೇರೆ ಮುಂಡ ಬೇರೆ ಆಗ್ಬೇಕು. ಅದು ಅವನಿಗೆ ಕೆಲಸ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡಿದ್ವೇ ವಿನಃ ಇದರ ಹಿಂದೆ ಯಾವ ದುರುದ್ದೇಶವೂ ಇರಲಿಲ್ಲ. ಏ ಬಳ್ಯ, ಸೋಲ ಅದನ್ನ ತಗೊಂಬ. ನಿಮ್ಮದು ಅಮ್ಮ ಅಂತಿದ್ದಾಳೆ ಅಲ್ಲ. ಮಂಡಕ್ಕಿ ಗಜನವ್ರೆ, ಏನಿದು? ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ವಿಟ್ಲ ಮತ್ತು ಕಲ್ಲು ಅಂತಿದೆ. ಮತ್ತಿನ್ನೇನು ಇರ್ಬೇಕು? ಈಗಿನ ಈತ ಮದುವಾಗಿರೋ ವಿಚಾರ ನಮಗ್ ಗೊತ್ತದ್ರಿ. ಕಿಟ್ಟಲ್ ಮೂರ್ತಿನೂ ಇವನೇ ಅದನ, ಕಿಟ್ಟಲ್ ಮೂರ್ತಿನೂ ಇವನೇ ಅದನ. ಹೊಟ್ಟಿ ಪಾಡಿಗೋಸ್ಕರ ಇಂತ ದೊಡ್ಡ ಸುಳ್ಳು ಹೇಳೋಣ ಅಂತ ನಮ್ಗೆ ಗೊತ್ತದ ಬಿಡ್ರಿ. ಅಣ್ಣಯ್ಯ, ನನ್ ಕಿಟ್ಟಲ್ ಮೂರ್ತಿನ ಮದ್ವೆ ಆಗ್ಬೇಕು. ಏ ಬುಡ್ತು ಅನ್ನವ. ಅಲ್ಲ ತಂಗವ, ಲಗ್ನ ಆದ್ದೋನೆ ಮತ್ತ ಲಗ್ನ ಆದ್ರೆ ಏನ್ ಚಾಲು ಇರ್ತದ ಹೇಳು? ಬಿಟ್ಟಾಕವ. ನಿನ್ಗೆ ಭಾವ ದೂರ ಅಂತ ಗಂಟ್ ತಂದು ಭರ್ಜರಿಯಾಗಿ ಮದುವೆ ಮಾಡ್ತೀನಿ. ನಿಮ್ ಪಾಲಿಗೆ ನಾನೇನ್ ಸತ್ ಹೋಗಿದ್ದೀನ. ಮದುವೆ ಆಗುವಂತ ಒಂದು ಮಾತು ಹೇಳಿದ್ರೆ ನಾನೇ ಲಗ್ನ ಆಗ್ತಿದ್ದೆ. ಏ ಇನ್ನೊಂದು ಮಾತು ನಿನ್ನ ಬಾಯಿಂದ ಹೊರಗಡೆ ಬಂತು ಅಂದ್ರೆ ಈ ಚಾಕು ನೀನು ಹೊಟ್ಟೆನಾಗಿರೋದನ್ನೆಲ್ಲ ತೆಗೆದು ಈ ಟೇಬಲ್ ಮ್ಯಾಗ ಇರ್ತದ. ಬರ ಬೈಲೆ. ನೀವಿಬ್ರು ಸೇರಿ ಕೇಕ ಕಟ್ ಮಾಡಿ. ಈ
ಶುಭ ಸಂದರ್ಭದಾಗ ನಾನು ನಿಮ್ಗೊಂದು ತೋಫಾ ಕೊಡ್ತೀನಿ ತಗೊಳ್ರಿ. ಮಂಡಕ್ಕಿ ಗಜನನವ್ರೆ, ನಿಮ್ಮ ಮನಸ್ಸು ತುಂಬಾ ದೊಡ್ಡದು ಬಿಡಿ. ದೊಡ್ಡ ದೊಡ್ಡ ಸುಳ್ಳು ಹೇಳದವರಿಗೂ ಲಕ್ಷ ಲಕ್ಷ ಬೆಲೆ ಬಾಳುವ ಚಿನ್ನ ಸರ ಕೊಟ್ಟಿದ್ದೀರಾ. ಈಗ ನೀವು ಸುಳ್ಳು ಹೇಳಿಕತ್ತೀರಲ್ರಿ. ನಾನು ಸುಳ್ಳು ಹೇಳ್ತಿದ್ದೀನ ಅಂದ್ರೆ? ನೋಡಿ, ನೀವು ತಿಳ್ಕೊಂಡಂಗ ಇದು ಲಕ್ಷ ಲಕ್ಷ ಬೆಳೆ ಬಾಳೋ ಬಂಗಾರ ಸರ ಅಲ್ರಿ, ಮತ್ತೆ ಡೂಪ್ಲಿಕೇಟ್.